ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ಇಎನ್ಟಿ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ಐಸಿಯು, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನು ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಸಿ ಮೈಸೂರು ವಾಹಿನಿ ಅರ್ಪಿಸುವ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾರ್ವಿ. ಅರವಳಿಕೆ ಅಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟನೇ. ಅದೇ ಇಂಗ್ಲಿಷ್ನಲ್ಲಿ ಅನಸ್ತೇಶಿಯಾ ಅಂದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಅನಸ್ತೇಶಿಯಾ ನೀಡಿನೇ ಪ್ರತಿಯೊಂದು ಆಪರೇಷನ್ ನ ಮಾಡಲಾಗುತ್ತೆ. ಇವತ್ತಿನ ಒಂದು ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಅನಸ್ತೇಶಿಯಾ ಕುರಿತು ನಾನು ನಿಮಗೆ ಮಾಹಿತಿನ ನೀಡ್ತಾ ಹೋಗ್ತೇನೆ. ನಮ್ಮೊಟ್ಟಿಗಿದ್ದಾರೆ ಮೈಸೂರಿನ ಹೆಸರಾಂತ ಆಸ್ಪತ್ರೆಯಾದ ಭಾನ್ನವಿ ಆಸ್ಪತ್ರೆಯ ಅನಸ್ತೇಶಿಯಾ ತಜ್ಞರಾದಂತಹ ಡಾಕ್ಟರ್ ಯುವರಾಜ್ ಶಾಸ್ತ್ರಿ ಅವರು. ಇವರು ನಿಮಗೆ ಅನಸ್ತೇಶಿಯಾ ಕುರಿತು ಸಾಕಷ್ಟು ಮಾಹಿತಿನ ನೀಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ಥ್ಯಾಂಕ್ ಯು. ಡಾಕ್ಟರ್, ಮೊದಲಿಗೆ ಅನಸ್ತೇಶಿಯಾ ಅಂತಂದ್ರೆ ಏನು? ಅನಸ್ತೇಶಿಯಾ ಅಂದರೆ ಅರಿವಳಿಕೆ, ಕನ್ನಡದಲ್ಲಿ ಹೇಳೋದಾದರೆ. ಅರಿವಳಿಕೆ ಅಂದರೆ ನಮ್ಮ ಮೆದುಳಿಗೆ ತಲುಪುವಂಥ ಯಾವುದೇ ಸೆನ್ಸರಿ ಇನ್ಪುಟ್ ಇರ್ಬೋದು, ನೋವಿನ ಅರಿವು, ಅದನ್ನ ತಾತ್ಕಾಲಿಕವಾಗಿ ಅಳಿಸೋದು ತಾತ್ಕಾಲಿಕವಾಗಿ. ತದನಂತರ ಸರ್ಜರಿ ಮಾಡಲು ನೋವು ಇರುತ್ತೆ. ಅದು ಸರ್ಜರಿ ಆದಮೇಲೆ ನಿಮ್ಮ ಮತ್ತೆ ಅದು ನಿಮ್ಮ ನಾರ್ಮಲ್ ಸ್ಟೇಟಲ್ಲಿ ತೊಗೊಂಬರೋದೇ ಒಂದು ಅರಿವಳಿಕೆ ಅಂತ ಹೇಳ್ಬೋದು, ಸಿಂಪಲ್ ಆಗಿ ಹೇಳೋದು. ಸಿಂಪಲ್ ಆಗಿ ಅಂದರೆ ಒಂದು ಸಮ್ ಟೈಮ್ಸ್ ಈಗ 1 hour ಅಥವಾ 1-2 hours ವರೆಗೆ ಸರ್ಜರಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮಗೆ ಏನು ಅರಿವು ಇರುತ್ತೆ, ನೋವಿನ ಅರಿವಾಗಲಿ ಅಥವಾ ಯಾವುದೇ ಅರಿವಾಗಲಿ, ನಿಮ್ಮ ಮೆಮರೀಸ್ ಇರ್ಬೋದು, ಅದನ್ನೆಲ್ಲ ತಾತ್ಕಾಲಿಕವಾಗಿ ನಿಮಗೆ ಮೆದುಳಿಗೆ ಗೊತ್ತಾಗದೇ ಇರೋ ಥರ ಮಾಡಿಬಿಟ್ಟು ಸರ್ಜರಿನ ಸ್ಮೂತಾಗಿ ಕಂಡಕ್ಟ್ ಮಾಡಿ, ಅಟ್ ದ ಸೇಮ್ ಟೈಮ್ ಪೇಷಂಟ್ನ ಕಂಫರ್ಟಬಲ್ ಆಗಿರೋದನ್ನ ಮಾಡ್ಕೊಡುವಂಥದ್ದು ಅರಿವಳಿಕೆ. ಅರಿವಳಿಕೆ ತಜ್ಞರು ಅಂತ ಅಂದ್ರೆ ಏನು? ಅರಿವಳಿಕೆ ತಜ್ಞರು ಅಂದರೆ ಅದೊಂದು ಅನಸ್ತೇಶಿಯಾ ಕನ್ಸಲ್ಟೆಂಟ್ ಆರ್ ಬೇಸಿಕಲಿ ನಾವೆಲ್ಲ MBBS ಡಾಕ್ಟರ್ಸ್. ಅದಾದಮೇಲೆ ನಾವು ಅಲ್ಲಿ ಮಾಸ್ಟರ್ ಡಿಗ್ರಿ ಅಥವಾ DNB ಅಂತ ಹೇಳಿದ್ವಿ, ಸ್ಪೆಷಲೈಸ್ಡ್ ಇನ್ ಅನಸ್ತೇಶಿಯಾ ಮಾಡಿ ವಿ ಆರ್ ಸರ್ಟಿಫೈಡ್ ಆ್ಯಂಡ್ ಟ್ರೈನ್ಡ್ ಟು ಪ್ರೊವೈಡ್ ಅನಸ್ತೇಶಿಯಾ. ಸೊ ವಿ ಆರ್ ನಾಟ್ ಅನಸ್ತೇಶಿಯಾ ಕೊಡೋದು ಜನಸಾಮಾನ್ಯ ಇರುತ್ತೆ, ಯಾರೋ ಬಂದು ಕೊಡ್ತಾರೆ, ಆ ಥರ ಇರೋದಿಲ್ಲ. ಕೊಡುವಂಥವ್ರು ಅನಸ್ತೇಶಿಯಾನ ತಜ್ಞ ವೈದ್ಯರೇ, ಸ್ಪೆಷಲೈಸ್ಡ್ ಡಾಕ್ಟರ್ಸ್. ನನ್ನ ಕ್ವಶನ್ ಅದೇ ಇತ್ತು ನೆಕ್ಸ್ಟ್. ಏಕೆಂದರೆ ಅನಸ್ತೇಶಿಯಾ ಅಂದರೆ ಡಾಕ್ಟರೇ ಕೊಡ್ತಾರ ಅಥವಾ ಡಾಕ್ಟರ್ ಮುಖಾಂತರ ನರ್ಸ್ ಅಥವಾ ಟೆಕ್ನಿಷಿಯನ್ಸ್ನ ಕೊಡ್ತಾರ ಅನ್ನೋ ಒಂದು ಭಯ ಜನರಲ್ಲಿ ಇರುತ್ತೆ. ಅದನ್ನು ಇಲ್ಲ, ಅನಸ್ತೇಶಿಯಾ ಕೊಡುವಂಥದ್ದು ಡಾಕ್ಟರ್ಗಳೇ, ಸ್ಪೆಷಲೈಸ್ಡ್ ಡಾಕ್ಟರ್ಗಳನ್ನೇ ಕೊಡೋದು. ಟೆಕ್ನಿಷಿಯನ್ಸ್ ಆಗಲಿ ಅಥವಾ ನರ್ಸಸ್ ಆಗಲಿ ಕೊಡುವಂಥದ್ದು ಅನಸ್ತೇಶಿಯಾ ಅಲ್ಲ. ಓಕೆ. ಬಿಕಾಸ್ ಇಟ್ ಇನ್ವಾಲ್ವ್ಸ್, ನಾವು ಅದನ್ನ ಅನಸ್ತೇಶಿಯಾನ ತಿಳಿಯೋಕ್ಕೆ ನಾವು ಎಕ್ಸಾಮ್ ಎಲ್ಲ ಬರೆದು, MBBS ಆದಮೇಲೆ ಎಕ್ಸಾಮ್ ಎಲ್ಲ ಬರೆದು 3 ವರ್ಷದ್ದು 4 ವರ್ಷದ್ದು ಕೋರ್ಸ್ನ ಕಂಪ್ಲೀಟ್ ಮಾಡಿ ಅದನ್ನು ಪಾಸ್ ಮಾಡಿ ಅದಾದಮೇಲೆ ವಿಲ್ ಬಿ ಸರ್ಟಿಫೈಡ್ ಟು ಪ್ರೊವೈಡ್ ಅನಸ್ತೇಶಿಯಾ, ನಾಟ್ ಎನಿ ಎಲ್ಸ್. ಅದೇ ಇದೇ October 16th ಅನಸ್ತೇಶಿಯಾ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ October 16th ಈ ಒಂದು ಅನಸ್ತೇಶಿಯಾ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಹೇಗೆ ಇದು, ಯಾವ ಥರ? ಆ್ಯಕ್ಚುಲಿ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದರೆ, ಈ ಅನಸ್ತೇಶಿಯಾ ಈಗಿನ ಸ್ಟೇಟಸ್ ಏನಿದೆ ಅದಕ್ಕಿಂತ ಮುಂಚೆ ಅನಸ್ತೇಶಿಯಾ ಆ್ಯಕ್ಚುಲಿ ಡಿಸ್ಕವರ್ಡ್ ಸಮ್ವೇರ್ ಅರೌಂಡ್ 1846 ಅಂತ ಹೇಳ್ಬೋದು. ಅಕ್ಟೋಬರ್ 14ನೇ ತಾರೀಕು 1846 ನಾವು ವರ್ಲ್ಡ್ ಅನಸ್ತೇಶಿಯಾ ಡೇ ಅಂತ ಸೆಲೆಬ್ರೇಟ್ ಮಾಡಿದೆ ಇಡೀ ಜಗತ್ತಲ್ಲಿ. ಏನಕ್ಕೆ ಆ ದಿನ ಅಂತಂದರೆ 1846 ಇಸ್ವಿಯ ಮುಂಚೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ನಡಿಬೇಕಾದ್ರೆ ಅನಸ್ತೇಶಿಯಾ ಅಂತ ಕೊಡ್ತಿರಲಿಲ್ಲ ಪೇಷಂಟ್ಗಳಿಗೆ, ರೋಗಿಗಳಿಗೆ. 4 ಜನ ಕಾಲು ಕೈ ಹಿಡ್ಕೊಂಡು ಒಂದೇನೋ ಒಂದು ಮತ್ತು ಅವರಿಗೆ ಬರುವಂಥ ಒಂದು ಔಷಧಿ ಆಗಲಿ ಅಥವಾ ಗಿಡಮೂಲಿಕೆ ಆಗಲಿ ಅಥವಾ ಬೇರೆ ಯಾವುದೋ ಒಂದು ಪದಾರ್ಥ ಕೊಟ್ಟು ಒಂದು ಸ್ವಲ್ಪ ನಿದ್ದೆ ಬರುತ್ತಾ ಹೋದಾಗ ಕೈ ಕಾಲು ಹಿಡಿದು
ಸರ್ಜರಿ ಮಾಡಿ, ಅಂದರೆ ಸ್ಕಿನ್ ಎಲ್ಲ ಕಟ್ ಮಾಡಿ ಆಪ್ರೇಷನ್ ಮಾಡ್ತಿದ್ರು ಆ ಟೈಮಲ್ಲಿ. ಇದು ಶುಶ್ರುತರ ಅಂತೆಲ್ಲ ಹೇಳ್ಬೋದು. ಸೊ ಅನಸ್ತೇಷಿಯಾ ಅಂತ ಯಾವುದೇ ಥರ ಇರಲಿಲ್ಲ. ಆಮೇಲೆ ಆ್ಯಸ್ ಸೈನ್ಸ್ ಅಡ್ವಾನ್ಸ್ಡ್ ನಾವು ಏನು ಮಾಡಿದ್ವಿ, ಬೇರೆ ಬೇರೆ ವಿಧವಾದ ಥರ ಒಂದು ಕಂಡು ಹಿಡಿದ್ಬಿಟ್ಟು 1846 WTG ಮಾರ್ಟನ್ ಅಂತ ಒಬ್ಬರು ಸೈಂಟಿಸ್ಟ್, ಅವರು ಈ ಅನಸ್ತೇಷಿಯಾ ಒಂದು ಪದಾರ್ಥ ಕಂಡು ಹಿಡಿದು ಅವರು ಒಂದು ಬಾಸ್ಟನ್ ಅನ್ನೋ ಒಂದು ಕಂಟ್ರಿಲಿ ಸಿಟಿಯಲ್ಲಿ ಇದರ ಬಗ್ಗೆ ಒಂದು ಡೆಮೋ ಕೊಟ್ಟರು. ಹೇಗೆ ಅನಸ್ತೇಷಿಯಾ ಕೊಡ್ಬೋದು ಅಂತ ಎಲ್ಲ ರಿಸರ್ಚ್ ಎಲ್ಲ ಮಾಡಿದ್ಮೇಲೆ ಪಬ್ಲಿಕ್ಕಲ್ಲಿ ಡೆಮೋ ಕೊಟ್ಟಾಗ ಅದು ಸಕ್ಸಸ್ಫುಲ್ ಅನಸ್ತೇಷಿಯಾ ಆಗೋ ಸರ್ಜರಿ ಆಗೋಯಿತು. ವಿದೌಟ್ ಎನಿ ಪೇನ್ ಆ ಸರ್ಜರಿ ವಾಸ್ ಸಕ್ಸಸ್ಫುಲ್. ಸೊ ಅದನ್ನು ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಅಥವಾ ಅದೊಂದು ಕಮಮರೇಟ್ ಒಂದು ಸ್ಟಾರ್ಟ್ ಅಂದ್ಕೊಂಡು ಆ ದಿನವನ್ನು ನಾವು ಪ್ರತಿ ವರ್ಷ ಇಡೀ ಜಗತ್ತಿನಲ್ಲಿ ವರ್ಲ್ಡ್ ಅನಸ್ತೇಷಿಯಾ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈಗ ಹೇಳಿದ್ರೆ ಅನಸ್ತೇಷಿಯಾ ಕಂಡುಹಿಡಿಲಿಲ್ಲ ಅಂದಿದ್ರೆ ತುಂಬ ಡೆತ್ ಕೇಸ್ಗಳು ಜಾಸ್ತಿ ಇರ್ತಿತ್ತು. ಎಸ್, ಡೆಫಿನೆಟ್ಲಿ ಡೆತ್ ಕೇಸ್ ಇರ್ತಕ್ಕಂದರೆ ನ್ಯಾಚುರಲ್ ಫಿನಾಮಿನಾ ಬಾಡಿದು ಇರೋದು. ನೀವು ಯಾವುದೇ ಥರದ ನೋವು ಆದ ತಕ್ಷಣ ಇಮಿಡಿಯೇಟ್ಲಿ ಇರುತ್ತೆ ಫ್ಲೈಟ್ ರಿಯಾಕ್ಷನ್ಸ್ ಎಲ್ಲ ಇರುತ್ತೆ. ನಾಟ್ ಓನ್ಲಿ ಬೈ ಆ್ಯಕ್ಷನ್, ಬೈ ಇನ್ಸೈಡ್ ದ ಬಾಡಿ ದೇರ್ ಲಾಟ್ ಆಫ್ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆ ಸ್ಟ್ರೆಸ್ ಹಾರ್ಮೋನ್ಸು ಎಕ್ಸ್ಟ್ರೀಮ್ ಎಲ್ಲ ಹೋದಾಗ ಅದರದ್ದು ಹೃದಯದ ಮೇಲೆ, ಹೃದಯ ಬಡಿತದ ಮೇಲೆ ಅದ್ರ ಮೇಲೆ ಎಫೆಕ್ಟ್ ಇರುತ್ತೆ. ಆ್ಯಂಡ್ ನೀವು ಆ ಸರ್ಜರಿ ಟೈಮಲ್ಲಿ ಅನಸ್ತೇಷಿಯಾ ಕೊಟ್ಟು ಪೇಷಂಟ್ ಕೋಆಪ್ರೇಟ್ ಇಲ್ಲ ಅಂದರೆ ಸರ್ಜರಿ ಮಾಡುವಂಥದ್ದು ಯಾವ ಜಾಗದಲ್ಲಿ ಮಾಡಿಬಿಟ್ಟು ಒದ್ದಾಡಬೇಕಾದ್ರೆ ಬೇರೆ ಜಾಗದಲ್ಲಿ ಮಾಡಿ ಯಾವುದೋ ಒಂದು ರಕ್ತನಾಳಕ್ಕೆ ಕಟ್ಟಾಗಿ ರಕ್ತನಾಳದ ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಸೊ ಡೆತ್ ಕಾಂಪ್ಲಿಕೇಶನ್ಸ್ ವೆರ್ ವೆರಿ ವೆರಿ ಹೈ ಆಗೇ ಆಗುತ್ತೆ. ಅಪಾರ್ಟ್ ಫ್ರಮ್ ರೋಗಿಯ ಡಿಸ್ಕಂಫರ್ಟ್, ರೋಗಿಗೆ ಅದು ನೋವು ತಡ್ಕೊಳ್ಳೋದು ಇಟ್ಸ್ ಅನ್ಇಮ್ಯಾಜಿನೇಬಲ್. ಓಕೆ ಡಾಕ್ಟರ್, ಈಗ ಅನಸ್ತೇಷಿಯಾ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಅನಸ್ತೇಷಿಯಾದಲ್ಲಿ ಕೂಡ ಸ್ಪೆಷಲೈಸ್ ಇದೆಯಾ? ಎಸ್, ಈಗ ಹೇಗೆ ನಾವು MBBS ಆದಮೇಲೆ ಕಾರ್ಡಿಯಾಲಜಿಸ್ಟು ಅಥವಾ ನೀವು ನ್ಯೂರಾಲಜಿಸ್ಟು ಆಗಲಿ, ಯೂರಾಲಜಿಸ್ಟ್, ಆದರೆ ಹೇಗೆ ಮಲ್ಟಿ ಸ್ಪೆಷಾಲಿಟಿ ಇದೆ. ಓವರ್ ದ ಇಯರ್ಸ್ ಸೈನ್ಸ್ ಮತ್ತು ಎಲ್ಲ ಡೆವಲಪ್ ಆದಮೇಲೆ ಅನಸ್ತೇಷಿಯಾದಲ್ಲಿನೂ ಮಲ್ಟಿಪಲ್ ಸ್ಪೆಷಲೈಸೇಷನ್ ಇದೆ. ಲೈಕ್ ಕಾರ್ಡಿಯಾಕ್ ಅನಸ್ತೇಷಿಯಾ, ಅವರು ಹೃದಯ ರೋಗದ ರಿಲೇಟೆಡ್ ಸರ್ಜರಿ ಏನಿದ್ರು ಅದಕ್ಕೆ ಸ್ಪೆಷಲೈಸ್ಡ್ ಅದಕ್ಕೆ ಟ್ರೈನ್ ಅಪ್ ಆಗಿರ್ತಾರೆ. ಆಮೇಲೆ ಇದರಲ್ಲಿ ಮಕ್ಕಳದು ಒಂದು ಸಪ್ರೇಟ್ ಅನಸ್ತೇಷಿಯಾ ಇದೆ, ಪೀಡಿಯಾಟ್ರಿಕ್ ಅನಸ್ತೇಷಿಯಾ ಅಂತೀವಿ. ಅವ್ರು ಬರೀ ಪ್ರೆಗ್ನೆನ್ಸಿ ರಿಲೇಟೆಡ್ ಸ್ತ್ರೀ ರೋಗದಾಗಲಿ ಅಥವಾ ಪ್ರಸವದ ರಿಲೇಟೆಡ್ ಇದ್ದರೆ ಆಪ್ಸೆಡಿಕ್ ಅನಸ್ತೇಷಿಯಾ ಅಂದರೆ ಅದಕ್ಕೊಂದು ಸ್ಪೆಷಲೈಸೇಷನ್ ಇದೆ. ನ್ಯೂರೋ ಅನಸ್ತೇಷಿಯಾ ಆಯಿತು, ನರ್ವ್ ರಿಲೇಟೆಡ್, ಬ್ರೈನ್ ರಿಲೇಟೆಡ್ ಸರ್ಜರಿ ಟೈಮಲ್ಲಿ ನ್ಯೂರೋ ಅನಸ್ತೇಷಿಯಾ. ಆ್ಯಂಡ್ ದೆನ್ ಪೇನ್ ಮ್ಯಾನೇಜ್ಮೆಂಟ್ ಅಂತ ಬಂದಿದೆ, ಆಮೇಲೆ ಕ್ರಿಟಿಕಲ್ ಕೇರ್ ಮ್ಯಾನೇಜ್ಮೆಂಟ್ ಅಂತ. ಹಾಗಾಗಿ ಮಲ್ಟಿಪಲ್ ಬ್ರಾಂಚಸ್ ಎಲ್ಲ ಇದೆ ವಿಚ್ ಆರ್ ಆಲ್ ಸೂಪರ್ ಸ್ಪೆಷಾಲಿಟಿ. ಆ ಥರ ಬಂದು ಈಗೆಲ್ಲ. ಸೊ ನಾವು ಅಂದ್ಕೊಂಡಿದ್ವಿ ಅನಸ್ತೇಷಿಯಾ ಅಂದರೆ ಒಂದೇ ಲೈಕ್ ಒಬ್ಬರೇ ಡಾಕ್ಟರ್ ಇರ್ತಾರೆ, ಅನಸ್ತೇಷಿಯಾ ಸ್ಪೆಷಲಿಸ್ಟ್ ಒಬ್ಬರೇ ಇರ್ತಾರೆ, ಸೊ ಎಲ್ಲದಕ್ಕೂ ಕೂಡ ಅವರೇ ಕೊಡ್ತಾರೆ ಅಂತ. ಬಟ್ ನೀವು ತುಂಬ ಬ್ರೀಫ್ ಆಗಿ ಹೇಳಿದ್ರೆ ಅದರಲ್ಲೂ ಕೂಡ ಸ್ಪೆಷಲೈಸೇಷನ್ಸ್ ಇದೆ ಅಂತ ಹೇಳಿ. ಸೊ ಈಗಷ್ಟೇ ಹೇಳಿದ್ರಿ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಈಗ ಪೇಯ್ನ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಹೊಸ ಸಬ್ ಸ್ಪೆಷಾಲಿಟಿ ಅನ್ನೋದು ಸೂಪರ್ ಸ್ಪೆಷಾಲಿಟಿಯಾಗಿ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ತುಂಬ ವೇರಿಯಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇದೆ. ಡಿಗ್ರಿನೂ ಅದರಲ್ಲಿ ಬಂದಿದೆ. ಈಗ ನಾವು ಹೇಗೆ MD ಥರ ಮಾಡ್ತೀವಿ ಆ ಥರ ಅದರಲ್ಲೂ ಒಂದಷ್ಟು ಡಿಗ್ರೀಸ್ ಎಲ್ಲ ತಂದು ಕೊಡ್ತಿದ್ದಾರೆ. ಸೊ ಈಗ ಪೇಯ್ನ್ ಮ್ಯಾನೇಜ್ಮೆಂಟ್ ಬಂದರಲ್ಲಿ ಈಗ ಎನಿ ನೋವು ಅನ್ನೋದು ಈಗ ಓವರಾಲ್ ಎಲ್ರಿಗೂ ಇದ್ದೇ ಇರುತ್ತೆ. ಯಾವ್ದಾದ್ರು ನೋವು ಇರ್ಬೋದು, ಫಿಸಿಕಲ್ ಪೇಯ್ನ್ ನೋವು ಇದೆ, ವಯಸ್ಸಾದವ್ರಿಗೆ ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಮತ್ತು ತುಂಬ ಯಂಗ್ಸ್ಟರ್ಸ್ ತುಂಬ ಹಾರ್ಡ್ ವರ್ಕಿಂಗ್ ಇರೋರಿಗೆ ಅವ್ರಿಗೆ ಡಿಸ್ಕ್ ಪೇಯ್ನ್ ಬಂದ್ಬಿಟ್ಟು ಸ್ಯಾಟಿಕಾ ಪೇಯ್ನ್ ಬರ್ಬೋದು. ಅಥವಾ ಕೆಲವು ಪೇಷಂಟ್ಸ್ಗಳಿಗೆ ಎಸ್ಪೆಷಲಿ ಲೈಕ್ ಲೇಡೀಸ್ ಆಗಿರ್ಬೋದು ಹೆಚ್ಚಾಗಿ ಈ ಮೈಗ್ರೇನ್ ಹೆಡ್ಏಕ್ ಅಂತ ಬರ್ಬೋದು, ಅಥವಾ ಫೇಶಿಯಲ್ ಪೇಯ್ನ್ಸ್ ಬರ್ಬೋದು, ಜಾಯಿಂಟ್ ಪೇಯ್ನ್ಸ್ ಇರ್ಬೋದು, ರುಮಟೈಡ್ ಆರ್ಥರೈಟಿಸ್ ಅಂತ. ಸೊ ಈ ಥರ ಮಲ್ಟಿಪಲ್ ವೆರೈಟಿ ಆಫ್ ಪೇಯ್ನ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದಕ್ಕೆ ಮುಂಚೆ ಎಲ್ಲ ಜನರಲ್ಲಾಗಿ ಪೇಯ್ನ್ ಕಿಲ್ಲರ್ಸ್ ಆಗಲಿ ಅಥವಾ ಆ ಡಿಸೀಸ್ ರಿಲೇಟೆಡ್ ಏನಿದೆ ಅದನ್ನ ಮೆಡಿಸಿನ್ಸ್ ಕೊಟ್ಬಿಟ್ಟು ಅದನ್ನ ಒಂದು ಕಂಟ್ರೋಲ್ ತರ್ತಾಯಿದ್ರು. ಈಗ ಪೇಯ್ನ್ ಮೆಡಿಸಿನ್ ಅಂದರೆ ಒಂದು ಬ್ರ್ಯಾಂಚ್ ಆಗಿ ಡೆವಲಪ್ ಆಗಿ ತುಂಬ ರಿಸರ್ಚ್ ಎಲ್ಲ ನಡೆದೋಗಿದೆ ಅದರಲ್ಲಿ. ಸೊ ನೋವು ಏನಕ್ಕೆ ಬರ್ತಾ ಇದೆ, ಯಾವ ಥರ ನರ್ವ್ ಪೇಯ್ನ್ ಸೆನ್ಸೇಷನ್ ಕ್ಯಾರಿ ಆಗುತ್ತೆ, ಅದಕ್ಕೆಲ್ಲ ಏನು ಮಾಡಬೇಕು, ಕೆಲವು ಮೆಡಿಸಿನ್ಸ್ ಬಿಟ್ಟು ಬೇರೆ ಆಪ್ಷನ್ಸ್ ಏನಾದ್ರು ಇರುತ್ತೆ, ಇಂಟರ್ವೆನ್ಷನ್ಸ್ ಅಂತ ಹೇಳ್ತೀವಿ. ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಮೇ ಬಿ ಒಂದು ಒಳ್ಳೆ ಇದು ಮಾರ್ಕ್ ಅಂತ ಹೇಳ್ಬೋದು. ಬಿಕಾಸ್ ಸರ್ಜರಿ ಒಂದು ನೋವಿದೆ ಅಂದರೆ ಮೆಡಿಸಿನ್ಸ್ ಕೊಟ್ಬಿಟ್ಟು ಕಡಿಮೆ ಹೋಗಿಲ್ಲ, ಸರ್ಜರಿಗೆ ಹೋಗಬೇಕು. ಸೊ ಎಲ್ಲ ಪೇಷಂಟ್ಗಳು ಸರ್ಜರಿ ಫಿಟ್ ಇರಲ್ಲ, ಅಥವಾ ಎಲ್ಲ ನೋವಿಗೆ ಅಥವಾ ತೊಂದರೆಗಳಿಗೆ ಸರ್ಜರಿನೇ ಆಪ್ಷನ್ಸ್ ಇರಲ್ಲ. ಹಂಗಂತ ಮೆಡಿಸಿನ್ಸು ಕಂಪ್ಲೀಟ್ಲಿ ಪೇಯ್ನ್ ಕ್ಯೂರ್ ಆಗಿರೋಲ್ಲ. ಸಮ್ವೇರ್ ಇನ್ ದ ಮಿಡಲ್ ಬಂದಾಗ ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ವೇರ್ ಅದರಲ್ಲಿ ನೋವನ್ನ ಏನು ನೋವಿರೋ ಸೆನ್ಸೇಷನ್ ಯಾವ ನರಗಳು ನಮ್ಮ ಮಿದುಳಿಗೆ ತಲುಪಿಸ್ಬಿಟ್ಟು ನಮಗೇನು ನೋವು ಫೀಲ್ ಆಗುತ್ತೋ ಆ ನರಗಳ ಕಾರ್ಯನ ಒಂದು ತಾತ್ಕಾಲಿಕವಾಗಲಿ ಅಥವಾ ಪರ್ಮನೆಂಟ್ ಆಗಲಿ ಅದನ್ನ ನಿಲ್ಲಿಸ್ಬಿಟ್ಟು ಮಾಡುವಂಥ ಒಂದಷ್ಟು ಪ್ರೊಸೀಜರ್ಸ್ ಎಲ್ಲ ಇರ್ತವೆ. ಅದನ್ನು ನಾವು ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ.
ಎಸ್ಪೆಷಲಿ ಹೆಲ್ಪ್ಫುಲ್ ಫಾರ್ ದೋಸ್ ಹೂ ಆರ್ ತುಂಬ ವಯಸ್ಸಾಗಿರುತ್ತೆ, ಹೂ ಆರ್ ನಾಟ್ ಫಿಟ್ ಫಾರ್ ಎನಿ ಸರ್ಜರಿ ಆರ್ ಎನಿ ಮೆಡಿಕೇಶನ್, ಅಥವಾ ಸರ್ಜರಿ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇರಲ್ಲ, ಅಥವಾ ಯಾವುದೇ ಮೆಡಿಸಿನ್ಸಿಂದ ಅವ್ರಿಗೆ ಬರ್ತಾ ಇಲ್ಲ. ಸೊ ಈ ಥರ ಕಂಡೀಷನ್ಸ್ ಎಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಮಂಡಿ ನೋವು ಅನುಭವಿಸ್ತಾರೋ? ಹಾಂ, ಯಾವ್ಯಾವ ಥರ ನೋವು ಅಂದರೆ ನಿಮ್ಗೆ ಮೈಗ್ರೇನ್ ಹೆಡ್ಏಕ್ ಇರ್ಬೋದು, ಫೇಶಿಯಲ್ ಪೇನ್ಸ್ ಇರ್ಬೋದು, ಲೈಕ್ ಟ್ರೈಜಮ್ ನ್ಯೂರಾಲಜಿ ಅಂತ ಹೇಳ್ತೀವಿ, ಅಥವಾ ಸರ್ವೈಕಲ್ ಪೇನ್, ನೆಕ್ ಪೇನ್ಸ್ ಇರ್ಬೋದು. ಆ್ಯಂಡ್ ದೆನ್ ಬಂದುಬಿಟ್ರೆ ಶೋಲ್ಡರ್ ಆರ್ಥೋಪತಿ, ಶೋಲ್ಡರ್ ಇಂಜುರೀಸ್, ಶೋಲ್ಡರ್ ಪೇನ್ ಇರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ಶೋಲ್ಡ್ರಿಂದ ಮೂವ್ ಮಾಡೋಕ್ಕಾಗ್ತಾಯಿಲ್ಲ, ಮೇ ಬಿ ಸೆಕೆಂಡರಿ ಟು ಡಯಾಬಿಟಿಸ್ ಇರ್ಬೋದು, ಆರ್ ಮೇ ಬಿ ಸಮಥಿಂಗ್ ಲೈಕ್ ಕ್ಯಾನ್ಸರ್ ಪೇನ್. ವೆರಿ ಇಂಪಾರ್ಟೆಂಟ್, ಈಗ ತುಂಬ ಜನರಿಗೆ ಕ್ಯಾನ್ಸರ್ ಈಸ್ ಇನ್ಕ್ರೀಸಿಂಗ್. ಕ್ಯಾನ್ಸರ್ ಬಂದಿರದೆ ಅನ್ನೋದೇ ಒಂದು ಅವರಿಗೆ ಸೈಕಾಲಜಿಕಲ್ ಎಫೆಕ್ಟು, ಅದ್ರ ಜೊತೆ ನೋವಿಂದ ನರಳೋದು ಬೇರೆ. ಸೊ ಅದು ಎರಡು ತುಂಬ ಒಂದು ಇಶ್ಯೂಸ್ ಇರೋದು. ಸೊ ಅದಕ್ಕಾಗಿ ಸಪ್ರೇಟ್ ಇಂಟರ್ವೆನ್ಷನ್ಸ್ ಎಲ್ಲ ಇರುತ್ತೆ ಕ್ಯಾನ್ಸರ್ ನೋವನ್ನ ಕಂಟ್ರೋಲ್ ಮಾಡಿ. ಇಲ್ಲ, ಕೀಮೋಥೆರಪಿ ಬಂದು ಆ ಡಿಸೀಸ್ನ ಕಂಟ್ರೋಲ್ ಮಾಡಕ್ಕೆ ಕೊಡ್ತಾರೆ ಹೊರತು ನೋವಿಗೆ ಕಂಟ್ರೋಲ್ ಮಾಡೋಕ್ಕಿರಲ್ಲ. ಸೊ ನೋವನ್ನ ಕಂಟ್ರೋಲ್ ಮಾಡೋಕ್ಕೆ ಬೇರೆ ವಿಧವಾದಂಥ ಮೆಡಿಸಿನ್ಸ್ ಇರ್ಬೋದು, ಅಥವಾ ವೆರೈಟಿ ಆಫ್ ಪೇನ್ ಮ್ಯಾನೇಜ್ಮೆಂಟ್ ಇಂಟರ್ವೆನ್ಷನ್ಸ್ ಇದೆ, ಇಂಜೆಕ್ಷನ್ಸ್ ಕೊಡೋದು, ಡಿಪೆಂಡಿಂಗ್ ಆನ್ ಎಲ್ಲಿಂದ ನೋವು ಬರ್ತದೆ ನಾವು ಅದು ಅಸೆಸ್ ಮಾಡಬೇಕಾಗತ್ತೆ. ತಕ್ಕಂತೆ ನಾವು ಅದಕ್ಕೆ ಇಂಜೆಕ್ಷನ್ಸ್ ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಆ ಇಂಜೆಕ್ಷನ್ ತುಂಬ ಹೊತ್ತಿರೋಕ್ಕೆ ಅದು ಬೇರೆ ಟೆಕ್ನಿಕ್ಸ್ ಇರುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಒಂದೊಂದು ಹೊಸದು ಒಂದಾಗಿ ಅದು ಒಂದು ಟೆಕ್ನಿಕ್ ಇದೆ. ಅದರಿಂದ ಅದು ಮಾಡೋದ್ರಿಂದ ನೋವು ತುಂಬ ಹೊತ್ತು ಪೇಷಂಟ್ ಆಲ್ಮೋಸ್ಟ್ 2 years 3 years ನೋವೇ ಇರಲ್ಲ. ಸೊ ಆ ಥರ ಎಲ್ಲ ಪ್ರೊಲಾಂಗ್ಡ್ ಎಫೆಕ್ಟ್ ಬರುವಂಥದ್ದು ಮೆಡಿಸಿನ್ಸ್ ಎಲ್ಲ ಇದೆ. ಅಥವಾ ಅಬ್ಲೇಷನ್ ಮಾಡುವಂಥ ಅದೊಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಟರ್ ಒಂದು ಮಷೀನ್ ಡಿಫ್ರೆಂಟ್ ಅದು. ಸೊ ಈಗ ಪೇನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಅಂದರೆ ಲೈಕ್ ಇಂತಿಷ್ಟು ಏಜ್ ಗ್ರೂಪ್, ಈಗ ವಯಸ್ಸಾದವ್ರು ಮಾತ್ರ ಅಥವಾ ನಮ್ಮ ಮಿಡಲ್ ಏಜ್ ಅವರು ಕೂಡ ತೊಗೊಳ್ಬೋದಾ ಅಪ್ ಟು 25 ಇಂದ? ಎಸ್, ಯಾರಿಗೆ ಈಗ ಮಿಡ್ಲ್ ಏಜ್ ಗ್ರೂಪ್ ಬಂದುಬಿಟ್ರೆ ಯೂಶಲಿ ರುಮಟೆಡ್ ಆರ್ಥರೈಟಿಸ್ ಇರ್ಬೋದು, ಅಥವಾ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸಿಸ್ಟಮ್ನಲ್ಲಿ, ಕಂಪ್ಯೂಟರ್ ಸಿಸ್ಟಮ್ ಇದೆ, ಸಾಫ್ಟ್ವೇರ್ ಆಗಲಿ, ಅಥವಾ ಡ್ರೈವರ್ಸ್ ಲಾಂಗ್ ಅವರ್ಸ್ ಕೂತ್ಕೊಂಡು ಡ್ರೈವ್ ಎಲ್ಲ ಮಾಡಿದಾಗ ಅವರಿಗೆ ಡಿಸ್ಕ್ ಪೇನ್ ಬರುತ್ತೆ, ಡಿಸ್ಕೋಜೆನಿಕ್ ಪೇನ್ ಅಂತ ಹೇಳ್ತೀವಿ ನಾವು. ಎಲ್ಲ ಏಜ್ ಗ್ರೂಪಲ್ಲಿ ಜನರಿಗೆ ನೋವು ಬರೋದು ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಅರೌಂಡ್ 30-40 ಮಿಡ್ಲ್ ಏಜ್ ಎಲ್ಲ ಕ್ರಾಸ್ ಆದಮೇಲೆ ಈಗ ಆಸ್ಟಿಯೋಆರ್ಥರೈಟಿಸ್ ಆಫ್ ದಿ ನೀ ಇರ್ಬೋದು, ಅಥವಾ ಹಿಪ್ಪಲ್ಲಿ ಆಸ್ಟಿಯೋಆರ್ಥರೈಟಿಸ್ ಬರ್ಬೋದು, ಅಥವಾ ಸ್ಯಾಟಿಕ್ ನರ್ವ್ಸ್ ಬರ್ತದೆ, ನರ್ವ್ ಇಂಜುರೀಸ್ ಬರ್ತದೆ, ಅದರಿಂದ ನೋವು ಬರ್ಬೋದು. ಸೊ ಅದು ಏನಕ್ಕೆ ನೋವು ಬರ್ತಾ ಇದೆ, ಯಾವ ತೊಂದರೆಯಿಂದ ನೋವು ಬರ್ತಾ ಇದೆ, ಎಲ್ಲಿಂದ ನಾವು ಪೇನ್ ಜನರೇಟರ್ ಅಂತ ಹೇಳ್ತೀವಿ. ಪೇನ್ ಜನರೇಟರ್ ಸೋರ್ಸ್ ಎಲ್ಲಿದೆ ನೋಡ್ಕೊತೀವಿ, ನೋವು ಏನಕ್ಕೆ ಬಂತು ಅಂತ ಅದನ್ನು ನೋಡ್ತೀವಿ. ಇಫ್ ದರ್ ಇಸ್ ಎನಿ ಡಿಸೀಸ್ ಏನು ಮಾಡಿಫೈಯಬಲ್ ಇದೆ ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ಕೊಂಡು ಬರೀ ನೋವು ಅಷ್ಟೇ ಟ್ರೀಟ್ ಮಾಡೋದು ಅಷ್ಟೇ ಅಲ್ಲ, ನೋವುದು ರೂಟ್ ಕಾಸ್ ಏನಿದೆ ಅದನ್ನು ನಾವು ಅಸೆಸ್ ಮಾಡಿಕೊಂಡು ವಿ ಚೆಕ್ ಹಿಸ್ಟ್ರಿ, ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ಪೇಷಂಟ್ ಇನ್ವೆಸ್ಟಿಗೇಷನ್ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡು ವರ್ಕಪ್ ಮಾಡಿ. ಸೊ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಟು ಟ್ರೀಟ್ ದ ಡಿಸೀಸ್ ಆ್ಯಸ್ ವೆಲ್ ಆಸ್ ಆ ನೋವನ್ನು ಮತ್ತು ಆ ನೋವಿಂದ ನರಳುತ್ತಿರೋದನ್ನ ಕಡಿಮೆ ಮಾಡೋಕ್ಕೆ ಏನೇನು ಮಾಡ್ಬೋದು ಆಪ್ಷನ್ಸ್ ಇರುತ್ತೆ, ಅದು ತಕ್ಕಂತೆ ನಾವು ಮಾಡ್ತೀವಿ. ಇದೊಂದು ಒಳ್ಳೆ ಮೆಥಡ್ ಅಂತಲೇ ಹೇಳ್ಬೋದು. ಏಕೆಂದರೆ ಕೆಲವೊಬ್ರು ಸರ್ಜರಿ ಅಂತ ಅಂದರೆ ಹೆದರ್ಕೊಳ್ಳೋದು ಜಾಸ್ತಿ. ಇದೊಂದು ಮೆಥಡಿಂದ ಏನೇ ನೋವು ಬಂದ್ರೂ ಅವ್ರ ಪೇನ್ ರಿಲೀಫ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಡಾಕ್ಟರ್. ನೆಕ್ಸ್ಟ್ ನಾನು ಮಾತಾಡೋದಾದರೆ ಅನೆಸ್ಥೀಷಿಯಾದಲ್ಲಿ ಎಷ್ಟು ಟೈಪ್ಸ್ ಇದೆ? ಸೊ ಅನೆಸ್ಥೀಷಿಯಾದಲ್ಲಿ ಟೈಪ್ಸ್ ಬಂದರೆ ವೇರಿಯಸ್ ಟೈಪ್ಸ್ ಆಫ್ ಅನೆಸ್ಥೀಷಿಯಾ ಅದೆಲ್ಲ ಡಿಪೆಂಡ್ಸ್ ಆನ್ ಯಾವ ಥರ ಸರ್ಜರಿಗೆ ನೀವು ಮಾಡಿಸ್ಕೊತಾ ಇದ್ದೀರಾ ಅಂತ. ಪೇಷಂಟ್ ಸರ್ಜರಿ ಯಾವ ಥರ ಇದೆ, ಪೇಷಂಟ್ ವಯಸ್ಸೇನು, ಆಮೇಲೆ ಪೇಷಂಟ್ ಜೊತೆ ಬೇರೆ ಏನಾದ್ರು ಕೊಮಾಬಿಡಿಟೀಸ್ ಅಂತ ಹೇಳ್ತೀವಿ ನಾವು, ಅಂದರೆ ಅವರಿಗೆ ಡಯಾಬಿಟಿಸ್ ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ಕಂಡೀಷನ್ಸ್ ಇರ್ಬೋದು. ಈ ಹಾರ್ಟ್ ಕಂಡೀಷನಿಂದ ಅವ್ರು ಏನೋ ಒಂದು ಮಾತ್ರೆಗಳ ತೊಗೋತಿರ್ತಾರೆ, ಬ್ಲಡ್ ಥಿನ್ನರ್ಸ್, ಎಸ್ಪೆಷಲಿ ಬ್ಲಡ್ ಥಿನ್ನರ್ಸ್ ಅದೆಲ್ಲ ಇವೆಲ್ಲ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಟು ಡಿಸೈಡ್ ಯಾವ ಟೈಪ್ ಆಫ್ ಸರ್ಜರಿ ಕೊಡ್ತೀವಿ ಅಂತ. ಅಂದರೆ ಸರ್ಜರಿನೂ ಮೇಜರ್ ಸರ್ಜರಿನ ಎಷ್ಟೊತ್ತು ಸರ್ಜರಿ ನಡೆಯುತ್ತೆ. ಸೊ ಅದ್ರ ಮೇಲೆ ನಾವು ಯಾವ ಥರ ಅನೆಸ್ಥೀಷಿಯಾ ಕೊಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಇನ್ ಜನರಲ್ ಅನೆಸ್ಥೀಷಿಯಾದಲ್ಲಿ ಬಂದುಬಿಟ್ರೆ ಒಂದು ನಾವು ಕಂಪ್ಲೀಟ್ ಜನರಲ್ ಅನೆಸ್ಥೀಷಿಯಾ ಅಂತ ಹೇಳ್ತೀವಿ. ಇನ್ ಜನರಲ್ ಅನೆಸ್ಥೀಷಿಯಾದಲ್ಲಿ ಅಂತಂದರೆ ರೋಗಿಗೆ ನಾವು ಮೆಡಿಸಿನ್ಸು ಕೊಡ್ತೀವಿ. ಯಾವ ಥರ ಅನೆಸ್ಥೀಷಿಯಾ ಮೆಡಿಸಿನ್ ಅಂದರೆ ಐದರ್ IV ಇಂಜೆಕ್ಷನ್ಸ್ ಆಗಿರ್ಬೋದು, ಅಥವಾ ಆಕ್ಸಿಜನ್ ಮಾಸ್ಕ್ ಇಟ್ಕೊಂಡಿರ್ಬೋದು. ಅದರಿಂದ ಪೇಷಂಟ್ಗೆ ಕಂಪ್ಲೀಟಾಗಿ ದೇ ಗೋಯಿಂಗ್ ಟು ಡೀಪ್ ಸ್ಲೀಪ್. ಕಂಪ್ಲೀಟ್ ಜನರಲ್ ಅನೆಸ್ಥೀಷಿಯಾ ಜನರಲ್ಲಾಗಿ ಅವ್ರಿಗೆ ಯಾವುದೇ ಥರ ಸೆನ್ಸೇಷನ್ಸ್ ಇರಲ್ಲ. ಈಗ ಅವರಿಗೆ ನಾವು ಮಾತಾಡೋದಕ್ಕೆ ಕೇಳಿಸಲ್ಲ, ಯಾವುದೇ ಪೆಟ್ಟು ಬಿದ್ದರೂ ಕೇಳಿಸಲ್ಲ, ಗೊತ್ತಾಗಲ್ಲ ಅವರಿಗೆ ಈವನ್, ಅಥವಾ ನಾವು ಯಾವುದೇ ಸೆನ್ಸೇಷನ್ಸು ಹೋಗಲ್ಲ ಬ್ರೈನ್ಗೆ. ಎಟ್ ದಿ ಸೇಮ್ ಟೈಮ್ ಅದರದ್ದು ಯಾವುದೂ ಅರಿವು ಇರಲ್ಲ. ಸೊ ನಾವಲ್ಲಿ ಎಂಗ್ಸೈಟಿ ಆಯಿತು, ಅನಾಲ್ಜೆಸಿಯಾ ಆಯಿತು, ಆಮ್ನೇಷಿಯಾ ಅಂತ ಹೇಳ್ತೀವಿ, ನೆನಪು ಇರಲ್ಲ. ಆ ಥರ ಕಂಪ್ಲೀಟ್ಲಿ ಪೇಷಂಟ್ನ ಡೀಪ್ ಸ್ಲೀಪ್ ಕರ್ಕೊಂಡೋಗಿ ಮಾಡಿಕೊಂಡು ಮಸಲ್ ರಿಲ್ಯಾಕ್ಸ್ ಎಲ್ಲ ಕೊಟ್ಕೊಂಡ್ಬಿಟ್ಟು ಸರ್ಜರಿಗೆ ಅನುಕೂಲ ಆಗೋ ಥರ ಏನೇನು ಮಾಡೋವಂಥ ಒಂದು ಜನರಲ್ ಅನೆಸ್ಥೀಷಿಯಾ. ಎರಡನೇದು ಬಂದುಬಿಟ್ಟು ಸೆಡೇಷನ್ ಅಂತ ಹೇಳ್ತೀವಿ. ಸಣ್ಣ ಪುಟ್ಟ ಪ್ರೊಸೀಜರ್ಸ್ ಆಗಲಿ, ಸರ್ಜರಿಗಾಗಲಿ, ಬೇರೊಂದು 10-15 ಮಿನಿಟ್ಸಲ್ಲಿ ಸರ್ಜರಿ ಎಲ್ಲ ಮುಗಿದೋಗುತ್ತೆ ಅನ್ನೋಂಥ ಟೈಮಲ್ಲಿ
ನಾವು ಅವ್ರಿಗೆ ನಿದ್ದೆ ಬರೆಸ್ತೀವಿ. ತುಂಬ ಡೀಪ್ ಸ್ಲೀಪ್ ಹೋಗಲ್ಲ. ಡೀಪ್ ಸ್ಲೀಪಲ್ಲಿ ಹೋದಾಗ ಅವ್ರು ಉಸಿರಾಟವಾಗಲಿ ಅಥವಾ ಹೃದಯ ಬಡಿತ ಎಲ್ಲ ವೇರಿಪೇರ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಆ ಉಸಿರಾಟ ಕೃತಕ ಹೋಗಿ ಉಸಿರಾಟ ಕೊಡ್ತಾ ಇರ್ತೀವಿ. ಮತ್ತು ನಾವು ಅವ್ರಿಗೆ ಒಂದು ಎಂಡೋಟ್ರಿಕಿಯಲ್ ಟ್ಯೂಬ್ ಅಂತ ಇರುತ್ತೆ. ಆ ಟ್ಯೂಬ್ನ ನಾವು ಟ್ರಿಕಿಯಾ ಲಂಗ್ಸಲ್ಲಿ ಹೋಗ್ಬಿಟ್ಟು ಅದನ್ನ ಆಕ್ಸಿಜನ್ಸ್ ಎಲ್ಲ ಕೊಟ್ಕೊಂಡು ಓವರಾಲ್ ಪೇಷಂಟ್ದು ಹಾರ್ಟ್ ಫಂಕ್ಷನ್, ಲಂಗ್ ಫಂಕ್ಷನ್, ನ್ಯೂರೋಜಿಕಲ್ ಫಂಕ್ಷನ್, ಕಿಡ್ನಿ ಫಂಕ್ಷನ್ ಎಲ್ಲ ಮ್ಯಾನೇಜ್ ಮಾಡೋಂಥದ್ದು ಜನರಲ್ ಅನೆಸ್ಥೆಸಿಯಾದಲ್ಲಿ. ಸೆಡೇಷನ್ ಅಂತ ಬಂದಾಗ ತಾತ್ಕಾಲಿಕವಾಗಿ ಮಂಪರು ಬರುವಂಥ ಒಂದು ಔಷಧಿ ಎಲ್ಲ ಕೊಟ್ಕೊಂಡು ಅವ್ರು ನಿದ್ದೆ ಜಾರ್ತಾರೆ. ಬಟ್ ಅದು ಆಪರೇಷನ್ ನೋ ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟಿರ್ತೀವಿ. ಸೊ ಗೊತ್ತಾಗಲ್ಲ, ನಿದ್ದೆಲಿರ್ತಾರೆ, ಡೀಪ್ ಸ್ಲೀಪಲ್ಲಿ ಹೋಗಿರ್ತಾರೆ. ಯಾವುದೇ ಥರ ಮಾಡೋದು ಗೊತ್ತಾಗಲ್ಲ. ಸರ್ಜರಿ ಮುಗಿತಿರಾಗಿ ಅವರಿಗೆ ನಾವು ಅದನ್ನ ಔಷಧಿ ಪ್ರಮಾಣನ ಕಡಿಮೆ ಮಾಡಿದಾಗ ಅವರಿಗೆ ಮತ್ತೆ ನಿದ್ರೆಯಿಂದ ಆಚೆ ಬರ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಇವೆಲ್ಲ ಮಾಡೋದು ಸೆಡೇಷನ್ ಅಂತ ಕೊಡೋದೆಲ್ಲ ಓನ್ಲಿ ಫಾರ್ ಸ್ಮಾಲ್ ಶಾರ್ಟ್ ಡ್ಯೂರೇಷನ್ ಪ್ರೊಸೀಜರ್ಸ್ಗೆ ಮಾಡ್ತೀವಿ. ಅದು ಬಿಟ್ಟರೆ ರೀಜನಲ್ ಅನೆಸ್ಥೆಸಿಯಾ ಅಂತ ಬರ್ತೀವಿ. ರೀಜನಲ್ ಅಂತಂದರೆ ಪರ್ಟಿಕ್ಯುಲರ್ ರೀಜನ್ ಆರ್ ಒನ್ ಪಾರ್ಟ್ ಆಫ್ ದಿ ಬಾಡಿ ಮಾತ್ರ ನಾವು ಅನೆಸ್ಥೆಟೈಸ್ ಮಾಡುವಂಥ. ಅದರಲ್ಲಿ ಒಂದು ಸ್ಪೈನಲ್ ಅನೆಸ್ಥೆಸಿಯಾ ಅಂತ ಹೇಳ್ತೀವಿ. ವೇರ್ ನೀವು ಬೆನ್ನು ಹುರಿ ಮಧ್ಯದಲ್ಲಿ ಅಂತ ಒಂದು ಅಲ್ಲಿ ಮೆಡಿಸಿನ್ಸ್ ಹಾಕ್ಬಿಟ್ಟು ಸ್ಪೈನಲ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಮೇಲೆ ಬ್ರೈನ್ಗೆ ಏನೋ ಇಂಪಲ್ಸ್ ಸೆನ್ಸೇಷನ್ ಕಂಡಕ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಈ ಅರ್ಧ ಮೇ ಬಿ ಅಂಬಲಿಕಸ್ ಅಥವಾ ಹೊಟ್ಟೆಯಿಂದ ಕೆಳಗೆ ಭಾಗದಲ್ಲಿ ಮಾತ್ರ ಕಂಪ್ಲೀಟ್ಲಿ ನಮ್ನೆಸ್ ಬಂದ್ಬಿಡುತ್ತೆ. ಸೊ ಅಲ್ಲಿ ಸರ್ಜರಿ ಆಗುವಂಥದ್ದಾಗಲಿ ಅದು ಬೇರೆ ಗೊತ್ತಾಗೋದಿಲ್ಲ ಪೇಷಂಟ್ಗೆ. ಸೊ ಅದು ರೀಜನಲ್ ಅನೆಸ್ಥೆಸಿಯಾ. ಅಥವಾ ಒಂದೇ ಬರೀ ಕೈ ಸರ್ಜರಿ ಇರುತ್ತೆ. ಸೊ ಇಲ್ಲಿ ನಾವು ಬ್ರೇಕಿಯಲ್ ಪ್ಲೆಕ್ಸಸ್ ನರ್ವ್ ಬ್ಲಾಕ್ ಅಂತೆಲ್ಲ ಹೇಳ್ತೀವಿ. ಈ ನರ್ವ್ಗಳನ್ನ ಮಾತ್ರ ಅದರದ್ದು ಏನದು ಸೆನ್ಸೇಷನ್ಸ್ ಕ್ಯಾರಿ ಮಾಡಬೇಕು ಬ್ರೈನ್ಗೆ, ಅದನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಕೆಲವೊಂದು ಲೋಕಲ್ ಅನೆಸ್ಥೆಟಿಕ್ ಡ್ರಗ್ಸ್ ಅಂತೆಲ್ಲ ಹೇಳ್ತೀವಿ, ಅದನ್ನ ಕೊಟ್ಬಿಟ್ಟು ಆ ಮೆಡಿಸಿನು ಆ ನರದ್ದು ಸುತ್ತ ಸ್ಪ್ರೆಡ್ ಆಗಿಬಿಟ್ಟು ಅದರದ್ದು ಏನು ಕೆಲಸ ನಿಲ್ಲಿಸುತ್ತೆ. ದಟ್ ಇಸ್ ತಾತ್ಕಾಲಿಕವಾಗಿ ಫ್ಯೂ ಅವರ್ಸ್ 4-6 ಅವರ್ಸ್. ಆ ಟೈಮಲ್ಲಿ ಸರ್ಜರಿ ಮಾಡಿಬಿಡ್ತಾರೆ. ಸರ್ಜರಿ ಆಗೋ ಪೇಷಂಟ್ಗೆ ನೋವಿರಲ್ಲ, ಇನ್ನೂ ಗೊತ್ತಾಗಲ್ಲ. ದಿಸ್ ಇಸ್ ರೀಜನಲ್ ಅನೆಸ್ಥೆಸಿಯಾ. ಅದರ್ ಪಾರ್ಟ್ ಇಸ್ ಲೋಕಲ್ ಅನೆಸ್ಥೆಸಿಯಾ ಅಂತ ಹೇಳ್ತೀವಿ. ಲೋಕಲ್ ಅನೆಸ್ಥೆಸಿಯಾದಲ್ಲಿ ಇಲ್ಲೇನೋ ಒಂದು ಚಿಕ್ಕ ಸ್ವೆಲ್ಲಿಂಗ್ ಇದೆ, ಅಥವಾ ಒಂದೇನೋ ಒಂದು ಉಗುರು ತೆಗಿಬೇಕು ಅಥವಾ ಏನೋ ಸಣ್ಣ ಪುಟ್ಟ ತೆಗೆದ್ರೆ ಆ ಜಾಗದಲ್ಲಿ ಮಾತ್ರ ಒಂದಷ್ಟು ಲೋಕಲ್ ಅನೆಸ್ಥೆಟಿಕ್ ಡ್ರಗ್ನ ಇನ್ಫಿಲ್ಟ್ರೇಟ್ ಮಾಡಿ ಅಲ್ಲಷ್ಟೇ ಆಪ್ರೇಟ್ ಮಾಡಿ ತೆಗಿತಾರೆ. ಸೊ ಈ ಲೋಕಲ್ ಅನೆಸ್ಥೆಸಿಯಾ ಆಗಲಿ ರೀಜನಲ್ ಅನೆಸ್ಥೆಸಿಯಾ ಟೈಮಲ್ಲಿ ಪೇಷಂಟ್ ಎಷ್ಟೇ ಇರ್ತಾರೆ, ಹಿ ಕ್ಯಾನ್ ಟಾಕ್ ಟು ದ ಸರ್ಜನ್ಸ್, ಟಾಕ್ ಟು ದ ಡಾಕ್ಟರ್ಸ್, ಅನೆಸ್ಥೆಟಿಸ್ಟ್, ಮತ್ತು ಅವೇರ್ನೆಸ್ ಎಲ್ಲ ಇರುತ್ತೆ. ಬಟ್ ಈ ಪಾರ್ಟಲ್ಲಿ ಏನು ನಡೀತಿದೆ ಅದು ಮಾತ್ರ ಗೊತ್ತಾಗ್ತಾರಲ್ಲ ಅಷ್ಟೇ ಅವರಿಗೆ. ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸಣ್ಣ ವಿರಾಮ ವೀಕ್ಷಕರೇ. ಅತ್ಯಾಧುನಿಕ ಸೌಲಭ್ಯಗಳು ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು. ಸಣ್ಣ ವಿರಾಮದ ನಂತರ ಜೀವನ್ ರೇಖಾ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಅನಸ್ತೇಷಿಯಾ ಟೈಪ್ಸ್ ಹೇಳಿದ್ರಿ, ಲೋಕಲ್ ಅನಸ್ತೇಷಿಯಾ, ರೀಜನಲ್ ಅನಸ್ತೇಷಿಯಾ ಮತ್ತೆ ಸೆಡೇಷನ್ ಮತ್ತೆ ಜನರಲ್ ಅನಸ್ತೇಷಿಯಾ ಕುರಿತು ಸಾಕಷ್ಟು ಮಾಹಿತಿನ ನೀಡಿದ್ರಿ ಅಂತಾನೆ ಹೇಳ್ಬೋದು. ಈಗ ಅನಸ್ತೇಷಿಯಾ ತಗೊಳ್ಬೇಕು ಅನ್ನೋನು ಕೂಡ ಕೆಲವು ರೋಗಿಗೆ ಕೆಲವೊಂದು ಪ್ರೊಸೀಜರ್ಸ್ ಅಂತ ಇರುತ್ತೆ. ಯಾವ ರೀತಿ ಒಂದು ಕ್ರಮವನ್ನ ರೋಗಿ ಅನುಸರಿಸಬೇಕಾಗಿರುತ್ತೆ? ಈಗ ನೀವು ಅನಸ್ತೇಷಿಯಾ ರೋಗಿ ಸರ್ಜರಿಗೆ ಅಂತ ಬಂದಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಟೈಮಲ್ಲಿ ನಾವು ರೋಗಿಯ ಏನೇನು ವಿಸಿಟ್ ಮಾಡ್ತೀವಿ, ನೋಡ್ತೀವಿ, ಪೇಷಂಟ್ ಮೀಟ್ ಮಾಡಿ ಆ ರೋಗಿಗೆ ಏನೇನು ತೊಂದರೆಗಳಿದೆ, ಅವ್ರದ್ದು ವಯಸ್ಸೆಷ್ಟು, ಅವ್ರದ್ದು ಏನಾದ್ರು ತೊಂದರೆಗಳಂದರೆ ಬೇರೆ ಯಾವುದೋ ರೋಗಗಳಿದಾವೆ ಅವ್ರಿಗೆ ಆಲ್ರೆಡಿ, ಲೈಕ್ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಅಸ್ತಮಾ, ಅವೆಲ್ಲ ಮಲ್ಟಿಪಲ್ ಇಶ್ಯೂಸ್ ಏನೇ ಅವ್ರ ಹೆಲ್ತ್ ಇಶ್ಯೂಸ್ ಏನೇನು ನೋಡ್ತೀವಿ.
ಅದ್ರ ಜೊತೆಗೆ ರೋಗಿಗೆ ನಾವು ಪರೀಕ್ಷೆ ಮಾಡ್ತೀವಿ, ಅವ್ರದ್ದು ಲಂಗ್ ಕಂಡೀಷನ್ ಚೆನ್ನಾಗಿದೆಯಾ, ಹಾರ್ಟ್ ಕಂಡೀಷನ್ ಚೆನ್ನಾಗಿದೆಯಾ, ಅವ್ರದ್ದು BP ಆಗಿದೆ, ಹಾರ್ಟ್ ರೇಟ್ ಎಲ್ಲ ಹೇಗಿದೆ ಎಲ್ಲ ನೋಡ್ತೀವಿ. ಅದ್ರ ಜೊತೆಗೆ ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾವು ಚೆಕ್ ಮಾಡಿಬಿಟ್ಟು ಆಮೇಲೆ ನಾವು ಪೇಷಂಟ್ನ ನಾವು ಯಾವ ಥರ ಅವ್ರಿಗೆ ಸರ್ಜರಿ ಬೇಕು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅನಸ್ತೇಷಿಯಾ ಯಾವ ಥರ ನಾವು ಮಾಡ್ಬೋದು ಅಂತ ನೋಡಿಕೊಂಡು ನಾವು ಮಾಡುವಂಥದ್ದು ಇದ್ರೆ. ಈಗ ಪೇಷಂಟ್ಗೆ ಅನಸ್ತೇಷಿಯಿಂದ ಅಲರ್ಜಿ ಆಗುತ್ತೆ ಅಂತ ಹೇಗೆ ಕಂಡುಹಿಡಿಬೋದು ಡಾಕ್ಟರ್? ಪೇಷಂಟ್ಗೆ ಅನಸ್ತೇಷಿಯಿಂದ ಅಲರ್ಜಿ ಆಗೋಕ್ಕೆ ಈ ಅಲರ್ಜಿ ಅನ್ನೋ ಪಾರ್ಟು ಹಿಂದಿನ ದಿನದಲ್ಲಿ ಜಾಸ್ತಿ ಇರ್ತಾ ಇತ್ತು. ಈಗ ಏನಾಗಿದೆ, ನಮ್ಮದು ಈ ಸೈನ್ಸ್ ಎಲ್ಲ ರಿಸರ್ಚ್ ಡೆವಲಪ್ಮೆಂಟಲ್ಲಿ ಆಗ್ತಾ ವಿ ಹ್ಯಾವ್ ಗಾಟ್ ಮೋರ್ ಸೇಫರ್ ಡ್ರಗ್ಸ್ ಆ್ಯಂಡ್ ಸೇಫರ್ ಟೆಕ್ನಿಕ್ಸ್ ಆಫ್ ಅನಸ್ತೇಷಿಯಾ. ಸೊ ಅನಸ್ತೇಷಿಯಾಗೆ ಯೂಶ್ವಲಿ ನಾವು ರೋಗಿಗೆ ಅಲರ್ಜಿ ಹಿಸ್ಟ್ರಿ ಎಲ್ಲ ಕೇಳಿರ್ತೀವಿ, ಯಾವ್ದಾದ್ರು ಮೆಡಿಸಿನ್ಸ್ ಅಲರ್ಜಿ ಅಥವಾ ಬೇರೆ ಯಾವ್ದು ಅಲರ್ಜಿ ಇದ್ದರೆ. ಸೊ ಅದಕ್ಕೊಂದು ಹಿಸ್ಟ್ರಿ. ಎರಡನೇದು ಏನು ಮಾಡ್ತೀವಿ, ನಾವು ಒಂದು ಸ್ಮಾಲ್ ಲೋಕಲ್ ಅನಸ್ಥೆಟಿಕ್ ಇಂಜೆಕ್ಷನ್, ಎಸ್ಪೆಷಲಿ ಪೇಷಂಟ್ಗೆ ಲೋಕಲ್ ಅನಸ್ಥೆಷಿಯಾ ಕೊಡಬೇಕಾಗುತ್ತೆ ಅನ್ನೋ ಥರ ಇದ್ದರೆ, ನಾನು ಆಗಲೇ ಹೇಳ್ದಂಗೆ ಲೋಕಲ್ ಅನಸ್ಥೆಷಿಯಾ ಆಗಲಿ, ರೀಜನಲ್ ಅನಸ್ಥೆಷಿಯಾ ಆಗಲಿ, ಅಥವಾ ಬೇರೆ ಯಾವ್ದಾದ್ರು ಎಪಿಡ್ಯೂರಲ್ ಸ್ಪೈನಲ್ ಅನಸ್ಥೆಷಿಯಾ ಆ ಥರ ಎಲ್ಲ ಇದ್ದಾಗ ಒಂದು ಸ್ಮಾಲ್ ಟೆಸ್ಟ್ ಡೋಸ್ ಅಂತ ಮಾಡ್ತೀವಿ. ಅದೇ ಮೆಡಿಸಿನ್ನ ವೆರಿ ಸ್ಮಾಲ್ ಅಮೌಂಟ್ 0.3 0.5 ml ಅಷ್ಟನ್ನ ಸಬ್ಕ್ಯುಟೇನಿಯಸ್ಸಲ್ಲಿ ಇನ್ಫಿಲ್ಟ್ರೇಟ್ ಮಾಡಿ ವಿ ಅಬ್ಸರ್ವ್. ದಟ್ ಈಸ್ ದ ವೇ ಯೂಶಲಿ ಎವ್ರಿವೇರ್ ಡು. ಲೋಕಲ್ ಅನಸ್ಥೆಟಿಕ್ ಟೆಸ್ಟ್ ಡೋಸ್ ಮಾಡ್ತೀವಿ. ಆಫ್ಟರ್ ಸಮ್ ಟೈಮ್ ಎಕ್ಸಾಮಿನ್ ಮಾಡಿದಾಗ ಅದಕ್ಕೇನು ರಿಯಾಕ್ಷನ್ ಆಗಿಲ್ಲ ಅಂತಂದರೆ ವಿ ಪ್ರೊಸೀಡ್. ಸೊ ಅದು ಪೇಷಂಟ್ ಅಲರ್ಜಿನ ಆಗಲ್ಲ ಅಂತ ಅರ್ಥ. ಈಗ ಅನಸ್ತೇಷಿಯಾ ಕೊಟ್ಟಿರ್ತೀರ, ಆಪರೇಷನ್ ನಡೀತಾ ಇರುತ್ತೆ, ಅಂಥ ಟೈಮಲ್ಲಿ ಏನಾದರೂ ಕ್ರಿಟಿಕಲ್ ಕಂಡೀಷನ್ಸ್ ಬಂದರೆ ಯಾವ ಥರ ಹ್ಯಾಂಡಲ್ ಮಾಡ್ಬೋದು? ಸೊ ಅದು ನಾವು ಅದಕ್ಕೆ ಪ್ರಿಪ್ರೇಷನ್ ಈಸ್ ಇಂಪಾರ್ಟೆಂಟ್. ರೋಗಿಗೆ ನಾವು ಭೇಟಿಯಾಗಿ ಅವ್ರದ್ದು ಏನೇನು ಕಂಡೀಷನ್ಸ್ ಇದೆ, ಹೆಲ್ತ್ ಕಂಡೀಷನ್ಸ್ ಇದೆ, ಯಾವ ಥರ ಏನು ಸರ್ಜರಿಗೆ ಅವರು ಪೋಸ್ಟೆಡ್ ಇದ್ದಾರೆ, ಆ ಸರ್ಜರಿಲಿ ತುಂಬ ರಕ್ತಸ್ರಾವ ಆಗೋ ಸಾಧ್ಯತೆ ಇದೆಯಾ, ಅದೆಲ್ಲ ನಾವು ನೋಡಿಕೊಂಡು ಅದ್ರ ತಕ್ಕಂತೆ ನಾವು ಪ್ರಿಪೇರ್ ಆಗಿರ್ತೀವಿ. ಬ್ಲಡ್ ಅರೇಂಜ್ಮೆಂಟ್ಸ್ ಇರ್ಬೋದು, ಅಥವಾ ಅವ್ರ ಹಾರ್ಟಿನ ತೊಂದರೆ ಇದೆ, ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟ್ ಮಾಡ್ಕೊಂಡು ಅವ್ರ ಕಡೆಯಿಂದ ಸಜೆಷನ್ ತೊಗೊಂಡು ಅವ್ರ ಹತ್ರ ಮೆಡಿಸಿನ್ಸ್ ಎಕ್ಸ್ಪರ್ಟ್ ಅಡ್ವೈಸ್ ತೊಗೊಂಡು ಮೆಡಿಸಿನ್ಸ್ ತೊಗೊಂಡು ನಾವು ಆಪ್ರೇಷನ್ ಮಾಡಿ ಪ್ರಿಪೇರ್ ಆದಾಗ ಯಾವುದೇ ಥರ ತೊಂದರೆ ಆಗಬಾರ್ದು. ಆ ಥರ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ ಹಾರ್ಟ್ ಕಂಡೀಷನ್ ಪೇಷಂಟ್ ಹಾರ್ಟ್ ವೀಕ್ ಇದ್ದವ್ರಿಗೆ ಸರ್ಜರಿ ಮಾಡಿದಾಗ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ನಾರ್ಮಲ್ ಪರ್ಸನ್. ಸೊ ಹಾಗಿದ್ದಾಗ ನಾವೇನು ಮಾಡ್ತೀವಿ, ಅದಕ್ಕೆ ತಕ್ಕಂತೆ ಪ್ರಿಪೇರ್ ಆಗಿಕೊಂಡು ಅದಾಗದೇ ಇರೋಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಅದು ತಕ್ಕಂತೆ ಅನಸ್ತೇಷಿಯಾ ಮೆಡಿಸಿನ್ಸ್ ಆಗಲಿ ಅಥವಾ ಅನಸ್ತೇಷಿಯಾ ಟೆಕ್ನಿಕ್ಸ್ ಆಗಲಿ ಮಾಡಿಫೈ ಮಾಡಿಕೊಂಡು ನಾವು ಮಾಡ್ತೀವಿ. ಈಗ ರೋಗಿಯ ವಯಸ್ಸು ಮತ್ತು ಆರೋಗ್ಯ ಇದನ್ನು ನೋಡಿ ಅನಸ್ತೇಷಿಯಾ ಇಷ್ಟು ml ಅಂತ ಕೊಡೋದಿರುತ್ತಾ? ಇಂಜೆಕ್ಷನ್ಸ್ ಯಾವ ಥರ ಅದು ಪ್ರೊಸೀಜರ್? ಎಸ್, ಅನಸ್ತೇಷಿಯಾ ಆಪರೇಷನ್ಸ್ನ ಡಿಪೆಂಡ್ ಅಪಾನ್ ಆಪರೇಷನ್ನ ನೋಡ್ಕೊಂಡು ಕೊಡುವಂಥದ್ದು ಅದು. ಎಸ್, ಈಗ ಅನಸ್ತೇಷಿಯಾ ನೀವು ಹೇಳ್ತೀವಿ ಓವರ್ ಡೋಸ್ ಅದೆಲ್ಲ ಈಸ್ ಅ ಕನ್ಸರ್ನ್ ಇನ್ ಜನರಲ್ ಪಬ್ಲಿಕ್. ಎಲ್ಲ ಅನಸ್ತೇಷಿಯಾ ಓವರ್ ಡೋಸಿಂದ ಏನೋ ಆಯಿತು ಅಂತ ಹೇಳ್ತಾರೆ. ದೇರ್ ಈಸ್ ನೋ ವರ್ಡ್ ಕಾಲ್ಡ್ ಓವರ್ ಡೋಸ್. ಅನಸ್ತೇಷಿಯಾ ಡೋಸೇಜ್ ಬಗ್ಗೆ ಏನೋ ಹೇಳ್ತಾರೆ. ಡೋಸ್ ಮತ್ತು ಓವರ್ ಡೋಸೇಜ್ ಬಂದಾಗ ಜನರಲ್ ಪಬ್ಲಿಕ್ಕಲ್ಲಿ ಓವರ್ ಡೋಸ್ ಆಯಿತು ಅನಸ್ತೇಷಿಯಾ, ಅದರಿಂದ ತೊಂದರೆ ಆಯಿತು ಅಂತ ಹೇಳ್ತಾರೆ. ಯಾವುದೇ ಅನಸ್ಥೆಟಿಸ್ಟ್ ಆಗಲಿ ಓವರ್ ಡೋಸ್ ಕೊಡೋದೇ ಇಲ್ಲ. ಎವ್ರಿಥಿಂಗ್ ಈಸ್ ಪ್ರಿಸ್ಕ್ರೈಬ್ಡ್ ಆ್ಯಸ್ ಪರ್ ದ ಬಾಡಿ ವೆಯ್ಟ್. ಒಂದು ರೋಗಿಯ ಬಾಡಿ ವೆಯ್ಟ್ ಏನಿದೆ ಅದರ ತಕ್ಕಂತೆ ಪರ್ ಮಿಲಿಗ್ರಾಮ್ ಪರ್ kg ಪರ್ ಗ್ರಾಮ್ ಪರ್ kg ಆ ಲೆಕ್ಕದಲ್ಲಿ ನಾವು ಮೆಡಿಸಿನ್ಸ್ನ ಕೊಡ್ತೀವಿ ರೋಗಿಗಳಿಗೆ. ಇದುವೇ ಪೇಷಂಟ್ ನೀವು ಹೇಳಿದಂಗೆ ಏಜು, ಮಕ್ಕಳಲ್ಲಿ ಆ ಡೋಸೇಜ್ ಕಡಿಮೆ ಆಗುತ್ತೆ. ಎಲ್ಡರ್ಲಿ ಪೇಷಂಟ್ ತುಂಬ ಎಕ್ಸ್ಟ್ರೀಮ್ ಏಜ್ ಇರೋರು, ಮೋರ್ ದ್ಯಾನ್ 65-70 ಇರೋರು, ಅವರಲ್ಲಿ ಡೋಸೇಜ್ ಕಡಿಮೆ ಆಗುತ್ತೆ. ಸೊ ನಾವು ಪೇಷಂಟ್ನ ಬಾಡಿ ವೆಯ್ಟ್ ಏನಿದೆ, ಏಜ್ ಏನಿದೆ ನೋಡಿಕೊಂಡು ಅದ್ರ ತಕ್ಕಂತೆ ಮೆಡಿಸಿನ್ ಅನಸ್ತೇಷಿಯಾ ಡ್ರಗ್ಸ್ನ ಅಡ್ಜಸ್ಟ್ ಮಾಡ್ಕೊತೀವಿ. ದಿಸ್ ಇಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ ಜನರಲ್ ಅನಸ್ತೇಷಿಯಾ, ಬಿಕಾಸ್ ಜನರಲ್ ಅನಸ್ತೇಷಿಯಲ್ಲಿ ಮಲ್ಟಿಪಲ್ ಡ್ರಗ್ಸ್ ಕೊಡ್ತಾ ಇರ್ತೀವಿ ನಾವು. ಒಂದು ಅವ್ರಿಗೆ ನೆನಪಿಲ್ಲದೆ ಇರೋ ಥರಕ್ಕೆ ಅಮ್ನೆಸೆಟಿಕ್ ಡ್ರಗ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಆಗದೇ ಇರೋಕ್ಕೆ ಅನಾಲಿಸಿಕ್ ಡ್ರಗ್ಸ್ ಆ್ಯಡ್ ಮಾಡಿರ್ತೀವಿ. ಕಾನ್ಷಿಯಸ್ನೆಸ್ನ ಹೋಗಲಿಕ್ಕೆ ಅದಕ್ಕೆ ಬೇರೆ ಇಂಡಕ್ಷನ್ ಏಜೆಂಟ್ಸ್ ಅಂತ ಹೇಳ್ತೀವಿ, ಪ್ರೋಫಾಲ್ ಆಗಿರ್ಬೋದು, ಬೇರೆ ಯಾವ ಥರದ ಅದನ್ನು ಕೊಡ್ತೀವಿ. ಸೊ ಅದೆಲ್ಲದೂ ನಾವು ಅಳೆದು ತೂಕ ಮಾಡಿ ಆ ವಯಸ್ಸಿಗೆ ತಕ್ಕಂತೆ ಏನು ಕೊಡಬೇಕು ಅಷ್ಟು ಡೋಸ್ ಮಾತ್ರ ಕೊಡೋದು. ನಮ್ಮದು ಇಂಟೆನ್ಷನ್ ಪೇಷಂಟ್ ಅನಸ್ಥೆಟೈಸ್ ಆಗಬೇಕು, ಸರ್ಜನ್ಸ್ಗೆ ಸರ್ಜಿಕಲ್ ಫೀಲ್ಡ್ ಚೆನ್ನಾಗಿರೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತೀವಿ. ಆ್ಯಂಡ್ ಈಗ ಬರ್ತಿರೋ ಮೆಡಿಸಿನ್ಸಲ್ಲಾಗಲಿ ಅಥವಾ ಟೆಕ್ನಿಕ್ಸ್ ಎಲ್ಲ ಯಾವ ಥರ ಇದ್ದರೆ ಪೇಷಂಟ್ ರಿಕವರಿ ಶುಡ್ ಬಿ ಫಾಸ್ಟರ್. ಸರ್ಜರಿ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಪೇಷಂಟ್ ರಿಕವರ್ ಆಗಿ ಅವರು ವಾರ್ಡಿಗೆ ಹೋಗೋ ಥರ ಅದು ನಾವು ಪ್ಲ್ಯಾನ್ ಮಾಡ್ತಿರೋದು. ಸೊ ಹಾಗಾಗಿ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಇಸ್ ಬಾಡಿ ವೇಟ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಸರ್ಜರಿ ಆ್ಯಂಡ್ ಪೇಷಂಟ್ ಕಂಡೀಷನ್ ಹೇಗಿದೆ ಅದ್ರ ಮೇಲೆ ನೋಡ್ಕೊಂಡು ನಾವು ಡೋಸೇಜ್ ಎಲ್ಲ ಡಿಸೈಡ್ ಮಾಡ್ತೀವಿ. ಡಾಕ್ಟರ್, ಇತ್ತೀಚೆಗೆ ನೀವು ಕೇಳಿರ್ಬೋದು ಪೇನ್ಲೆಸ್ ಡೆಲಿವರಿ ಅಂತ ಹೇಳ್ತಾರೆ. ಸೊ ಈ ಪೇನ್ಲೆಸ್ ಡೆಲಿವರಿ ಬಗ್ಗೆ ತಿಳಿಸ್ಕೊಡಿ. ಎಸ್, ಪೇನ್ಲೆಸ್ ಡೆಲಿವರಿ, ನಾರ್ಮಲ್ ಡೆಲಿವರಿ ಅನ್ನೋದು ಸಹಜವಾಗಿ ತುಂಬಾ ಪೇನ್ಫುಲ್ ಇವೆಂಟ್. ಅದು ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಬರ್ತು, ಇಟ್ಸ್ ದಟ್ ಮೂಮೆಂಟ್ ಇರೋದು ಅದು ಖುಷಿಯಾಗಿರುವಂಥ ಮೂಮೆಂಟ್. ಅದು ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಡ್ತಾ ಇದೆ ಅಂತಂದರೆ
ಅದೊಂಥರ ಸೆಲೆಬ್ರೇಷನ್ ಇವೆಂಟ್. ಆ ಟೈಮಲ್ಲಿ ನೋವು ಇರುತ್ತೆ. ಆ ನೋವನ್ನ ನೀವು ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ ಸಫರಿಂಗ್, ಇಟ್ ಶುಡ್ ಬಿ ಎಂಜಾಯಬಲ್ ಇವೆಂಟ್. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿಲಿ ಎಸ್ಪೆಷಲಿ ಪ್ರೈಮಿ ಗ್ರಾವಿಡ ಅಂತ ನಾವು ಹೇಳ್ತೀವಿ. ಫಸ್ಟ್ ಯಾರು ಪ್ರೆಗ್ನೆನ್ಸಿಯಾಗಿ ಡೆಲಿವರಿ ಬಂದು ಅವ್ರು ಪ್ರೈಮಿ ಗ್ರಾವಿಡ ಅಂತ ಹೇಳ್ತೀವಿ. ಅವರಲ್ಲಿ ತುಂಬ ಹೊತ್ತು ಈ ಲೇಬರ್ ಪ್ರೊಸೆಸ್ ಅಂತ ಹೇಳ್ತೀವಿ, ಡೆಲಿವರಿ ಆಗಿಂತ ಮುಂಚೆ. ದಟ್ ಪ್ರೊಸೆಸ್ ಈಸ್ ಮೋರ್ ಲಾಂಗರ್, 12 hours ತನಕ ಇರುತ್ತೆ. ಸೊ ಇಂಟರ್ಮಿಟೆಂಟ್ ಪೇಯ್ನ್ ಎಲ್ಲ ಬರ್ತಾ ಇರುತ್ತೆ. ಸೊ ಈ ನೋವಿಂದ ಸಫರಿಂಗ್ ಏನಿದೆ ಅದು ನರವಳಿಕೆಯನ್ನು ಕಡಿಮೆ ಮಾಡಲಿಕ್ಕೆ ದೇರ್ ಆರ್ ಆಪ್ಷನ್ಸ್ ಆರ್ ದೇರ್. ಈಗ ಅದನ್ನ ನಾವು ಪೇನ್ಲೆಸ್ ಡೆಲಿವರಿ ಅಂತ ಹೇಳಿದೆ. ಅಲ್ಲೇನು ಮಾಡ್ತೀವಿ ಅಂತಂದರೆ ನಾವು ರೋಗಿಯನ್ನು ಆ್ಯಸ್ ಯೂಶುವಲ್ ಯಾವುದೇ ಅನಸ್ತೇಷಿಯಾ ಕೊಡಬೇಕಾದ್ರೆ ನಾವು ರೋಗಿನ ಫಸ್ಟ್ ತಪಾಸಣೆ ಮಾಡ್ತೀವಿ. ಅವ್ರಿಗೆ ಏನೇನು ಇಶ್ಯೂಸ್ ಇದೆ, ಹೆಲ್ತ್ ಇಶ್ಯೂಸು, ಬ್ಲಡ್ ಇಶ್ಯೂಸ್ ಎಲ್ಲ ನೋಡ್ಕೊಂಡು ದೇ ಆರ್ ಫಿಟ್ ಫಾರ್ ಅನಸ್ತೇಷಿಯಾ ಆರ್ ನಾಟ್ ಅದೆಲ್ಲ ನೋಡಿಕೊಂಡು ಸೊ ಅನಸ್ತೇಷಿಯಾ ಕೊಡಬೇಕಾದ್ರೆ ಇವರಲ್ಲಿ ಲೇಬರ್ ಎಪಿಡ್ಯೂರಲ್ ಅನಾಲ್ಜೇಷಿಯಾ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಅಂದರೆ ಬೆನ್ನುಹುರಿಯಲ್ಲಿ ನಾವು ಒಂದು ಸಣ್ಣ ಒಂದು ಕೂದಲೆಳೆಯಷ್ಟು ಒಂದು ಟ್ಯೂಬ್ನ ಬೆನ್ನುಹುರಿಯಲ್ಲಿ ಬಿಟ್ಬಿಟ್ಟು ಎಪಿಡ್ಯೂರಲ್ ಸ್ಪೇಸ್ ಅಂತ ಇದೆ ಆ ಜಾಗದಲ್ಲಿ ಹಾಕ್ಬಿಟ್ಟು ಅದ್ರ ಮುಖಾಂತರ ನಾವು ಔಷಧಿ ಕೊಡ್ತೀವಿ, ಗ್ರೇಡೆಡ್ ಎಪಿಡ್ಯೂರಲ್ ಅನಾಲ್ಜೇಷಿಯಾ. ಅಲ್ಲಿ ಏನಾಗುತ್ತೆ ಅಂದರೆ ನಾವು ಕಾನ್ಸಂಟ್ರೇಷನ್ ಆಫ್ ದ ಡ್ರಗ್ ಎಲ್ಲ ವೇರಿಯೇಷನ್ ಮಾಡಿಕೊಂಡು ಕೊಟ್ಟಾಗ ಬರೀ ಸೆನ್ಸರಿ ಪಾರ್ಟ್, ಆ ನೋವಿನ ಮಾತ್ರ ಏನು ಕ್ಯಾರಿ ಮಾಡುತ್ತೆ ಬ್ರೈನ್ಗೆ, ಅದನ್ನ ಮಾತ್ರ ನಿಲ್ಲಿಸ್ತೀವಿ. ಅದು ತಾತ್ಕಾಲಿಕವಾಗಿ ಟಿಲ್ ದ ಪೇನ್ ಪರ್ಸಿಸ್ಟ್ ಆರ್ ಡೆಲಿವರಿ ಆಗುವವರೆಗೂ. ಬಟ್ ಪೇಷಂಟ್ ಮೂಮೆಂಟ್ಸ್ ಎಲ್ಲ ಮಾಡ್ತಾರೆ. ಸೊ ದೇ ಕ್ಯಾನ್ ಆ ಒಂದು ಕೆಲವು ಸ್ಟೇಜಲ್ಲಿ ಗೈನಕಾಲಜಿಸ್ಟ್ ಆಗಲಿ ಇವರಾಗಲಿ ಕೆಲವೊಂದು ದೇ ವಾಂಟ್ ಮಸಲ್ ಸ್ಟ್ರೆಂತ್ ಇರಬೇಕು. ಸೊ ದಟ್ ದೇ ಕ್ಯಾನ್ ಪುಷ್ ದ ಬೇಬಿ ಡೌನ್ ಆ್ಯಂಡ್ ಫಾರ್ ದ ಡೆಲಿವರಿ. ಅದು ಪಾರ್ಟ್ ಎಲ್ಲ ಫಂಕ್ಷನಿಂಗ್ ಎಲ್ಲ ಇದ್ದೇ ಇರುತ್ತೆ. ಬರೀ ಪೇನ್ ಮಾತ್ರ ಇಂಟರಪ್ಟ್ ಮಾಡ್ತೀವಿ. ದಿಸ್ ಇಸ್ ಲೇಬರ್ ಎಪಿಡ್ಯೂರಲ್ ಅನಾಲ್ಜೇಷಿಯಾ ಇಸ್ ವಾಟ್ ಇಸ್ ಒನ್ ವೈಡ್ಲಿ ಯೂಸ್ಡ್. ಅದು ಬಿಟ್ಟರೆ ಬೇರೆ ಥರದ್ದು IV ಇಂಜೆಕ್ಷನ್ಸು ಅಥವಾ ಇನ್ಹಲೇಷನ್ ಅನಸ್ಥೆಟಿಕ್ ಡ್ರಗ್ಸ್ ಎಲ್ಲ ಇದೆ. ಸೊ ವಾಟ್ ಈಸ್ ಮೋರ್ ಸೇಫರ್ ಆ್ಯಂಡ್ ವೆಲ್ ಅಕ್ಸೆಪ್ಟೆಡ್ ಆ್ಯಂಡ್ ಮೋರ್ ಸಕ್ಸಸ್ಫುಲ್ ಪೇನ್ ರಿಲೀವಿಂಗ್ ಮೆಥಡ್ ಅಂದರೆ ಲೇಬರ್ ಎಪಿಡ್ಯೂರಲ್ ಅನಾಲ್ಜೇಷಿಯಾ ಇರುತ್ತೆ. ಈ ಫೆಸಿಲಿಟಿ ಯಾವುದೇ ಹಾಸ್ಪಿಟಲಲ್ಲಿ ಅನಸ್ಥೆಟಿಕ್ ಇದ್ದಾರೆ ಅಂದರೆ ಅದು ಇದ್ದೇ ಇರುತ್ತೆ, ಮಾಡೇ ಮಾಡ್ಬೋದು. ಇದು ಅವೇರ್ನೆಸ್ ಜಾಸ್ತಿಯಾಗಿ ಪೇಷಂಟ್ಗಳು ಕೇಳಿಕೊಂಡು ಸರ್ಜನ್ಸ್ ಅಥವಾ ಆಬ್ಸ್ಟೆಟಿಕ್ಸ್ನ ಡಿಸ್ಕಸ್ ಮಾಡಿಕೊಂಡು ಮಾಡುವಂಥದ್ದು. ಈ ಫೆಸಿಲಿಟಿ ಇಸ್ ಆಲ್ವೇಸ್ ಅವೈಲೇಬಲ್ ಆ್ಯಂಡ್ ಐ ರಿಕ್ವೆಸ್ಟ್ ಮೋಸ್ಟ್ ಆಫ್ ದಿ ಲೇಡೀಸ್ ಶುಡ್ ಮೇಕ್ ಯೂಸ್ ಔಟ್. ಸೊ ಈ ಪೇನ್ಲೆಸ್ ಡೆಲಿವರಿ ಮಾಡಿಸ್ಕೊಂಡ್ಮೇಲೆ ಮಗುಗೇನಾದರೂ ಎಫೆಕ್ಟ್ ಆಗುತ್ತಾ, ತೊಂದರೆ ಆಗುತ್ತಾ? ಇಲ್ಲ, ಮಗುಗೆ ತೊಂದರೆ ಆಗಲ್ಲ. ಏನಾಗುತ್ತೆ ಅಂದರೆ ನಾವು ಹಿಸ್ಟ್ರಿ ಹೇಳಿದಾಗೆ ಆಗಿನ ಕಾಲದಲ್ಲಿ ಈವನ್ 1846 ಯೂಸ್ ಮಾಡೋಕ್ಕಾದ್ರೆ ಅವ್ರು ಈಥರ್, ಕ್ಲೋರೋಫಾರ್ಮ್ ಅಂತೆಲ್ಲ ಯೂಸ್ ಮಾಡ್ತಾ ಇದ್ರು ಆ ಡ್ರಗ್. ಸೊ ಇನ್ಹಲೇಷನ್ ಅನಸ್ಥೆಟಿಕ್ ಏಜೆಂಟ್ಸ್ ಅಂತ ನಾವು ಹೇಳ್ತೀವಿ. ದೇ ಆರ್ ನಾವು ಔಟ್ಡೇಟೆಡ್, ಅಡ್ವಾನ್ಸ್ಡ್ ಮೆಡಿಸಿನ್ ಡ್ರಗ್ಸ್ ಎಲ್ಲ ಬಂದಿದೆ. ಸೊ ಆಗ ಫಸ್ಟ್ ಲೇಬರ್ ಅನಾಲಿಸಿಸ್ ಎಲ್ಲ ಶುರು ಮಾಡಿದಾಗ ಏನು ಮಾಡೋರು, ಅದೇ ಥರದ ಕ್ಲೋರೋಫಾರ್ಮ್ ಎಲ್ಲ ತಾಯಿಗೆಲ್ಲ ಕೊಟ್ಟು ಮಾಡಿಸ್ತಾ ಇದ್ರು. ರಾಣಿ ವಿಕ್ಟೋರಿಯಾ ಅವರು ಫಸ್ಟು ಅವರು ಲೇಬರ್ ಅನಾಲಿಸಿಸ್ ತೊಗೊಂಡು ಡೆಲಿವರಿ ಮಾಡಿಕೊಂಡ್ರು. ಓಕೆ, ಸೊ ಅಲ್ಲೇನಾಗುತ್ತೆ ಅಂದರೆ ಆ ಸಮಯದಲ್ಲಿ ಅದನ್ನು ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಇನ್ಹಲೇಷನ್ ಅನಸ್ಥೆಟಿಕ್ ಏಜೆಂಟ್ ತಾಯಿಗೆ ಹೋಗಿ ತಾಯಿಲಿ ರಕ್ತ ಮುಖಾಂತರ ಮಗು ಹೋಗಿ ಎಫೆಕ್ಟ್ ಬರ್ತಾ ಇತ್ತು. ಸೊ ಆಗಿನ ಕಾಲದಲ್ಲ ಹಾಗಿತ್ತು. ಈಗ ಏನಾಗಿದೆ, ನಾವು ಲೇಬರ್ ಅನಾಲಿಸಿಯಾ ಅನ್ನೋದು ಎಪಿಡ್ಯೂರಲ್ ಲೇಬರ್ ಅನಾಲಿಸಿಯಾ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು. ಅಲ್ಲಿ ನಾನು ಹೇಳಿದಾಗೆ ಬೆನ್ನುಹುರಿಯಲ್ಲಿ ಒಂದು ತಿಳುವಾದ ಒಂದು ಕೂದಲೆಷ್ಟು ಟ್ಯೂಬ್ ಹಾಕ್ಬಿಟ್ಟು ಮೆಡಿಸಿನ್ ಕೊಡೋದ್ರಿಂದ ಇಲ್ಲ, ಅದು ಲೋಕಲ್ ಅನಸ್ಥೆಟಿಕ್, ಅದು ರೀಜನಲ್ ಅಂಡ್ ಗ್ರೇಡೆಡ್ ಅಂತ ಹೇಳ್ತೀವಿ. ರೀಜನಲ್ ಅಂತಂದ್ರೆ ಈ ಹೊಟ್ಟೆ ಭಾಗದ ಮಾತ್ರ ಅಲ್ಲಿ ಅನಸ್ಥೆಟೈಸ್ ಮಾಡೋದು, ಬೇರೆ ಯಾವುದೇ ಥರದ್ದು ಅವ್ರದ್ದು ತಾಯಿಗೇನೆ ಬೇರೆ ಯಾವ ಥರ ಎಫೆಕ್ಟ್ ಇರುತ್ತೆ ಅಂತ ಮಾಡ್ತೀವಿ. ಇನ್ನು ಅಂಥದ್ರಲ್ಲಿ ಅದು ಮಗುಗೆ ಹೋಗೋದೇ ಇಲ್ಲ. ಮಗು ಮೇಲೆ ಎಫೆಕ್ಟ್ ಮಾಡುವಂಥದ್ದು ಇರಲ್ಲ. ವೆರಿ ವೆರಿ ರೇರ್ ಆ್ಯಂಡ್ ರಿಮೋಟ್ಲಿ ಏನಾಗುತ್ತೆ ಅಂತಂದರೆ ಈ ನಾವು ಲೇಬರ್ ಅಂತ ಹೇಳ್ತೀವಿ, ಅದು ಪ್ರೊಸೆಸ್ ಆಫ್ ಡೆಲಿವರಿ ಅದು ಪ್ರೊಲಾಂಗ್ ಆಗಿ ಅಥವಾ ತಾಯಿಗೆ ಮಗುಗೆ ಏನಾದರೂ ತೊಂದರೆ ಇದ್ದಾಗ ಅಲ್ಲಿಂದ ಮಗುಗೆ ಸ್ವಲ್ಪ ಬೇರೆ ಥರದ ತೊಂದರೆ ಬರಬಹುದು. ಆದರೆ ಅನಸ್ಥೇಷಿಯಾ ಲೇಬರ್ ಅನಸ್ಥೇಷಿಯಾ ಕೊಡೋದ್ರಿಂದನೇ ತೊಂದರೆ ಆಗುತ್ತೆ ಅನ್ನೋದು ಏನಿಲ್ಲ. ಇಟ್ ಇಸ್ ಆಲ್ ಸೇಫ್. ಈಗ ಸ್ಪೈನಲ್ ಅನಸ್ಥೇಷಿಯಾ ಕೊಟ್ಟರೆ ಕಂಟಿನ್ಯೂಸ್ ಆಗಿ ಬೆನ್ನು ನೋವು ಬರುತ್ತೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಇದನ್ನ ಈ ಸ್ಪೈನಲ್ ಅನಸ್ಥೇಷಿಯಾ ಕೊಟ್ಟಾಗ ಬೆನ್ನು ಬರೋದು ಅನ್ನೋದು ಒಂದು ಮಿಸ್ನಾಮರ್ ಅಂತ ಸ್ಟಡಿ ಪ್ರೂವ್ ಮಾಡಿಬಿಟ್ಟಿದೆ. ಇದು ಸರ್ವೇ ಸಾಮಾನ್ಯ ಎಲ್ರಿಗೂ ಇತ್ತು ಈ ಇಶ್ಯೂಸು. ಸೊ ಅದಕ್ಕೆ ಒಂದು ಲಾರ್ಜ್ ಸ್ಟಡಿ ವಾಸ್ ಕಂಡಕ್ಟೆಡ್ ಕಂಪೇರಿಂಗ್ ಆಲ್ ಏಜ್ ಗ್ರೂಪ್ಸ್ ಯಾರ್ಯಾರು ಸ್ಪೈನಲ್ ಅನಸ್ಥೇಷಿಯಾ ತೊಗೊಂಡಿದ್ದಾರೆ. ಅದರಲ್ಲಿ ಏನು ಬಂದಿದೆ ಅಂತಂದರೆ ಸ್ಟಡಿ ರಿಸಲ್ಟ್ ಬಂದಿರೋದು, ಈಗ ಬೆನ್ನು ನೋವು ಸ್ಪೈನಲ್ ಅನಸ್ಥೇಷಿಯಾ ಕೊಟ್ಟು ಬಂದಮೇಲೆ ಬರುತ್ತೆ ಅಂತ ಜಾಸ್ತಿ ಬರೋದು ಲೇಡೀಸ್ ಕಂಪೇರ್ ಟು ಗಂಡು ಮಕ್ಕಳು ಯಾರು ಸರ್ಜರಿ ಸ್ಪೈನಲ್ ಅನಸ್ಥೇಷಿಯಾ ತೊಗೊಂಡಿರ್ತಾರೆ ಅವ್ರುಗಳು ಜಾಸ್ತಿ ಬೆನ್ನು ಅಂತ ಬಂದಿಲ್ಲ. ಅದಕ್ಕೆ ರೀಸನ್ ಏನು ಅಂತ ರಿಸರ್ಚ್ ಎಲ್ಲ ಮಾಡಿ ನೋಡಿದಾಗ
ಸರ್ವೇ ಸಾಮಾನ್ಯವಾಗಿ ಈ ಹೆಣ್ಮಕ್ಳು ಸಿಸೇರಿಯನ್ ಟೈಮಲ್ಲಿ ಬೆಂಡಿಂಗ್ ಇಂಜೆಕ್ಷನ್ ಸ್ಪೈನಲ್ ಇಂಜೆಕ್ಷನ್ ತೊಗೊಂಡು ಸಿಸೇರಿಯನ್ ಡೆಲಿವರಿ ಮಾಡ್ಕೊಂಡು ಹೋಗಿರ್ತಾರೆ. ಅವರುಗಳು ಈ ಬೆನ್ನು ನೋವು ಅಂತ ಕಂಪ್ಲೇಂಟ್ ಮಾಡೋದು ಜಾಸ್ತಿ ಇತ್ತು. ಓಕೆನಾ, ಅದು. ಆಮೇಲೆ ಎರಡನೇದು ಗಂಡು ಮಕ್ಕಳಲ್ಲಿ ನ್ಯಾಚುರಲಿ ಡೆಲಿವರಿ ಇಲ್ಲ ಅದೆಲ್ಲ, ಸೊ ಅದರ ಕಂಪ್ಲೇಂಟ್ಸ್ ಬೆನ್ನು ಸಮಸ್ಯೆಗಳು ಬಂದಿರಲಿಲ್ಲ. ಸೊ ಮತ್ತೆ ಅದನ್ನ ನಾವು ತಿರ್ಗಾ ರಿಸರ್ಚ್ ಎಲ್ಲ ಮಾಡಿ ನೋಡಿದಾಗ ಏನಾಯಿತು ಅಂದರೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೈ ನೇಚರ್ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅಂತ ಮೆನಿ ಹಾರ್ಮೋನ್ಸ್ ಬಾಡಿಯಲ್ಲಿ ಸಿಕ್ರೀಟ್ ಆಗುತ್ತೆ, ರಿಲ್ಯಾಕ್ಸಿನ್ ಅಂತ ಅವೆಲ್ಲ ಸುಮಾರು ಹಾರ್ಮೋನ್ಸ್. ಅವೇನು ಮಾಡ್ತವೆ, ಈ ನಮ್ಮದು ಸ್ಪೈನ್ ಬೋನ್ಸು ಮತ್ತು ಹಿಪ್ ಬೋನ್ಸ್ನ ಸ್ವಲ್ಪ ಸಡಿಲಿಕೆ ಮಾಡಿಕೊಡ್ತಾ ಬರುತ್ತೆ. ಸೊ ದಟ್ ಮಗುಗೆ ಆರಾಮಾಗಿ ಆಚೆ ಬರಲಿ ಡೆಲಿವರಿ ಸಮಯದಲ್ಲಿ ಅನ್ನೋ ಥರ ಅದು ಮಾಡ್ತಾ ಹೋಗುತ್ತೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಆ ಬೋನ್ ಮತ್ತು ಜಾಯಿಂಟ್ಸ್ ಲಿಗಮೆಂಟ್ಸ್ ಮೇಲೆಲ್ಲ ಸ್ಟ್ರೆಸ್ ಬೀಳುತ್ತೆ. ಸೊ ಆ ಸ್ಟ್ರೆಸ್ಸಿಂದ ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ. ನೀವು ನಾರ್ಮಲ್ ಡೆಲಿವರಿ ಆದರೂ ಹೆಣ್ಮಕ್ಳಿಗೆ ಬೆನ್ನು ಬಂದಿರುತ್ತೆ. ಈ ಸ್ಪೈನಲ್ ಶಾಕ್ ಕೊಟ್ಟ ಮೇಲೆ ಬೆನ್ನು ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಇಂಜೆಕ್ಷನ್ ತೊಗೊಂಡು, ಯಾಕೆ ಯೂಶಲ್ ಬೆನ್ನು ಬರೋದೇ ಅಲ್ಲಿ ಆ ಜಾಗದಲ್ಲಿ, ನಾವು ಕೊಡೋ ಇಂಜೆಕ್ಷನ್ ಜಾಗದಲ್ಲಿ. ಸೊ ಅಲ್ಲಿದಕ್ಕೆ ಅವ್ರು ಏನು ಮಾಡ್ತಾರೆ, ಕೋರಿಲೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಇಂಜೆಕ್ಷನ್ ಇಂದಾನೇ ನನಗೆ ನೋವು ಜಾಸ್ತಿ ಬಂತು ಆಯಿತು ಅಂತ ಅನ್ನೋದು ಇದು ಒಂದು ನ್ಯಾಚುರಲಿ ಎಲ್ಲರಿಗೂ ಆಗುವಂಥದ್ದು. ಸೊ ಕಂಪೇರ್ ಟು ಜೆಂಟ್ಸ್ ಅಥವಾ ನಾರ್ಮಲ್ ಈಗ ಯಾವುದೇ ನಲ್ಲಿ ಪ್ಯಾರಸ್ ಅಂತ ನಾವು ಹೇಳ್ತೀವಿ, ಪ್ರೆಗ್ನೆನ್ಸಿ ಆಗದೆ ಇರೋವಂಥ ಹೆಣ್ಮಕ್ಳು ಬೆನ್ನಿಗೆ ಇಂಜೆಕ್ಷನ್ ತೊಗೊಂಡ್ರು ಅವ್ರು ಬೆನ್ನು ಅಂತ ಹೇಳಲ್ಲ. ಸೊ ಹಾಗಾಗಿ ಇಟ್ ಈಸ್ ಮೋರ್ ಆಫ್ ಹಾರ್ಮೋನಲ್ ಎಫೆಕ್ಟ್ ಆನ್ ದ ಸ್ಪೈನ್ ಆ್ಯಂಡ್ ಜಾಯಿಂಟ್ಸ್, ಅದರಿಂದ ನೋವು ಇರುತ್ತೆ ಅಂತ ಹೇಳ್ತಾರೆ. ಅದರ್ವೈಸ್ ನಮ್ಮ ಲೈಫ್ ಸ್ಟೈಲ್, ಸೆಕೆಂಡ್ ಮೋಸ್ಟ್ ರೀಸನ್ ಇಸ್ ಲೈಫ್ ಸ್ಟೈಲ್. ಈಗ ಕೂತ್ಕೊಂಡೇ ನಾವು ತುಂಬ ಹೊತ್ತು ಕೆಲಸ ಮಾಡ್ತಾ ಇದ್ದೀವಿ ಗಂಟೆಗಟ್ಟಲೆ, ಅಂಥವ್ರಿಗೆ ನೀವು ಇಂಜೆಕ್ಷನ್ ಕೊಡಿ ಬಿಡಿ, ನ್ಯಾಚುರಲಿ ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಬಂದೇ ಬರುತ್ತೆ, ಒಬೆಸಿಟಿಯಿಂದ ಬಂದೇ ಬರುತ್ತೆ. ಸೊ ಬಟ್ ಇಂಜೆಕ್ಷನ್ ಕೊಟ್ಟ ತಕ್ಷಣ ನ್ಯಾಚುರಲಿ ಎವ್ರಿ ಒನ್ ವಿಲ್ ಸ್ಟಾರ್ಟ್ ಕೋರ್ಲೇಟಿಂಗ್. ಸೊ ಇದು ದೊಡ್ಡ ಸ್ಟಡಿ ನಡೆದ್ಬಿಟ್ಟು ಇದನ್ನು ಪ್ರೂವ್ ಆಗೋಗಿದೆ. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ರಿಲೇಟೆಡ್ ಟು ಇಟ್. ಯಾವುದೇ ತರ ಬ್ಯಾಕ್ ಪೇನ್ ಬರೋದಿಲ್ಲ ಅಂತ. ಓಕೆ ಡಾಕ್ಟರ್, ಈಗ ಅನಸ್ತೇಶಿಯಾ ಕೊಟ್ಟ ಮೇಲೆ ಕೆಲವೊಂದು ಅಡ್ಡ ಪರಿಣಾಮಗಳಾಗುತ್ತೆ ಅಂತ ಹೇಳ್ತಾರೆ. ಯಾವೆಲ್ಲ ಅಡ್ಡ ಪರಿಣಾಮಗಳಾಗುತ್ತೆ? ಕೆಲವೊಬ್ಬರಿಗೆ ಮಾತು ತೊದಲಾಗುತ್ತೆ ಅನಸ್ತೇಶಿಯಾ ಕೊಡೋ ಟೈಮಲ್ಲಿ, ಕೆಲವೊಬ್ಬರಿಗೆ ಸ್ವಾಧೀನ ಇಲ್ಲದೆ ಇರುವಂಥದ್ದು, ಲಂಗ್ಸ್ ಇನ್ಫೆಕ್ಷನ್ ಈ ತರ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಇದು ಏನು ನೀವು ಕಾಂಪ್ಲಿಕೇಶನ್ಸ್ ಕೇಳ್ತಾ ಇದ್ದೀರಾ, ಈ ಕಾಂಪ್ಲಿಕೇಶನ್ಸ್ ಅನ್ನೋದು ಆಗೋದು ಅನಸ್ತೇಶಿಯಾ ಕೊಟ್ಟಿಂದಾನೇ ಆಯಿತು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನೀವು ಇದೇ ಅನಸ್ತೇಶಿಯಾನ ನಾವು ಸೇಮ್ ಡ್ರಗ್ಸ್ ಸೇಮ್ ಟೆಕ್ನಿಕ್ ನಾವು ಯಂಗ್ ಪೇಷಂಟು ಕೊಟ್ಟಿರ್ತೀವಿ, ಓಲ್ಡ್ ಪೇಷಂಟು ಕೊಟ್ಟಿರ್ತೀವಿ. ಸೊ ಹಾಗಾಗಿ ಅದೊಂದು ಕಾಂಪ್ಲಿಕೇಶನ್ ಆಗಬೇಕಂದ್ರೆ ಎಲ್ರಿಗೂ ಆಗಬೇಕಾಗತ್ತೆ. ಸೊ ಎಲ್ರಿಗೂ ಆಗೋದಂತ ಅಲ್ಲ ಅದು. ಸೊ ಏನಕ್ಕೆ ರೀಸನ್ಸನ್ನು ಬಂದುಬಿಟ್ರೆ, ನಿಮಗೆ ಪೇಷಂಟ್ಗೆ ಏಜು, ಅವ್ರದ್ದೆಲ್ಲ ನರಗಳ ತೊಂದರೆ ಇತ್ತಾ, ಈಗ ಕೆಲವು ಪೇಷಂಟ್ ಸ್ಟ್ರೋಕ್ ಪೇಷಂಟ್ಸ್ ಇರ್ತಾರೆ, ಅವ್ರು ಆಲ್ರೆಡಿ ಅವ್ರಿಗೆ ನರದ್ದು ವೀಕ್ನೆಸ್ ಎಲ್ಲ ಇರುತ್ತೆ. ಅನಸ್ತೇಶಿಯಾ ಕೊಟ್ಟು ಆಗಿ ರಿಕವರ್ ಆದಮೇಲೆ ಅದು ತೊದಲಿಕ್ಕೆ ಸ್ವಲ್ಪ ಜಾಸ್ತಿ ಅನಿಸ್ಬೋದು ಇನಿಷಿಯಲಿ. ಬಿಕಾಸ್ ನಾವು ನಿದ್ದೆಯಿಂದ ಎದ್ದಾಗ ನ್ಯಾಚುರಲಿ ಮಾತಾಡಬೇಕಾದ್ರೆ ನಮ್ಮದು ಟೋನು ಮಾತಾಡೋದು ಬೇರೆ ಇರುತ್ತೆ. ಸ್ವಲ್ಪ ಎಚ್ಚರಾಗಿ ನೀವು ಪೂರ್ತಿ ಆ್ಯಕ್ಟಿವ್ ಇದ್ದಾಗ ಅದು ಮಾತಾಡೋ ಟೋನೇ ಬೇರೆ ಇರುತ್ತೆ. ಇಟ್ಸ್ ವೆರಿ ಫಿಸಿಯಾಲಜಿಕಲ್ ನಾವು ಹೇಳ್ಬೋದು. ಸೊ ಅದು ಇಲ್ಲಿ ಆಲ್ರೆಡಿ ಡಿಸೀಸ್ ಇದ್ದಾಗ ಅದು ಇನ್ನೂ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಬಿಟ್ಟರೆ ಬೇರೆ ರಿಯಾಕ್ಷನ್ ಕಾಂಪ್ಲಿಕೇಶನ್ಸ್ ಅಂದರೆ ಕೆಲವೊಂದು ಮೆಡಿಸಿನ್ನು ಅಲರ್ಜಿ ಗೊತ್ತಿರಲ್ಲ ಪೇಷಂಟ್ಗೆ, ನಾವು ಕೊಟ್ಟಿರೋ ಟೆಸ್ಟೋಸಲ್ಲೂ ಗೊತ್ತಾಗಿರಲ್ಲ. ಬಟ್ ಡೋಸು ನಾವು ಕೊಡೋ ಅನಸ್ತೇಶಿಯಾ ಡೋಸ್ಗೆ ಮತ್ತು ಕೆಲವೊಂದು ಬೇರೆ ಬೇರೆ ವಿಧವಾದ ಮೆಡಿಸಿನ್ಸ್ ಕೊಡ್ತಿರ್ತೀವಲ್ಲ, ಲೈಕ್ ಇಂಡಕ್ಷನ್ ಏಜೆಂಟ್ಸ್ ಆಗಲಿ, ಮಸಲ್ ರಿಲ್ಯಾಕ್ಸೆಂಟ್ ಆಗಲಿ, ಆ ರಿಯಾಕ್ಷನ್ ಅಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ. ಅಥವಾ ಕೆಲವು ಪೇಷಂಟ್ ಅಸ್ತಮ್ಯಾಟಿಕ್ಸ್ ಇರ್ತಾರೆ, ಅಸ್ತಮಾ ಪೇಷಂಟ್ಸ್ ಆಲ್ಸೋ ಅವ್ರ ಅಲರ್ಜಿಕ್ ಪೇಷಂಟ್ಸ್ ಇರ್ತಾರೆ. ಅಸ್ತಮಾ ಆಗಲಿ ಅಲರ್ಜಿ ಆಗಲಿ ಕಾಮನ್ ಆಗಿ ಅವ್ರಿಗೆ ಬೇರೆ ಡಸ್ಟ್ ಆಗಲಿ ಅಥವಾ ಬೇರೆ ಪದಾರ್ಥ ಆಗಲಿ ಅದರಿಂದ ಅಲರ್ಜಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂಥವ್ರಿಗೆ. ಅಂಥವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿಬಿಟ್ಟು ಸ್ಕಿನ್ ಮೇಲೆ ಬ್ಲೆಸ್ ಬರೋದು, ವೀಸಿಂಗ್ ಇಶ್ಯೂಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಆ ಥರ ಬಂದಾಗ ನಾವೇನು ಅದನ್ನ ಟ್ರೀಟ್ ಮಾಡಬೇಕು ನಾವು ಮಾಡಿರ್ತೀವಿ. ಸೊ ಹೀಗಾಗಿ ಅನಸ್ತೇಶಿಯಾ ಕಾಂಪ್ಲಿಕೇಶನ್ಸ್ ಆರ್ ಸೈಡ್ ಎಫೆಕ್ಟ್ಸ್ ಅಲರ್ಜಿ ಅಂತ ಜನರಲ್ ಆಗಿ ಏನು ಹೇಳಕ್ಕೆ ಬರಲ್ಲ. ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್ ಕಂಡೀಷನ್, ಅವ್ರಿಗೆ ಯಾವ ಥರ ಇಶ್ಯೂಸ್ ಇದೆ ಅದ್ರ ಮೇಲೆ ಹೋಗುತ್ತೆ. ಈಗ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆಗೆ ಯಾವ ಒಂದು ಅನಸ್ತೇಶಿಯಾನ ನೀಡಲಿಕ್ಕಾಗುತ್ತೆ ಡಾಕ್ಟರ್? ಹೃದಯ ಶಸ್ತ್ರಚಿಕಿತ್ಸೆಗೆ ಬಂದಾಗ ನಾವು ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ ಅಂತ ನಾವು ಹೇಳ್ತೀವಿ. ದೋಸ್ ಹೂ ಆರ್ ಅವರುಗಳು MD ಅನಸ್ತೇಶಿಯಾ ಮಾಡಿ ಇನ್ನೊಂದು DM ಅಥವಾ ಇನ್ನೊಂದು ಯಾವುದೋ ಕೋರ್ಸು ಸರ್ಟಿಫೈಡ್ ಕೋರ್ಸ್ ಇನ್ ಕಾರ್ಡಿಯಾಕ್ ಅನಸ್ತೇಶಿಯಾ ಮಾಡಿರ್ತಾರೆ. ಸೊ ಅವರುಗಳು ಅದರಲ್ಲೇ ಟ್ರೈನಪ್ ಆಗಿರೋದ್ರಿಂದ ಅವರು ನಮಗೆ ಸರ್ಜರಿ ಹಾರ್ಟ್ ಸರ್ಜರಿಗೆ ಆಗುವಂಥದ್ದು ಏನೇನು ಅವಶ್ಯಕತೆ ಇರುತ್ತೋ ಅದರದ್ದು ಒಂದು ಟೋಟ್ಲಿ ಡಿಫ್ರೆಂಟ್ ಸೂಪರ್ ಸ್ಪೆಷಲಿಸ್ಟ್ ಕೇರ್ ಅವರು ಅನಸ್ತೇಶಿಯಾ ಕೊಡ್ತಾರೆ. ಅಲ್ಲಿ ಹೆಚ್ಚಾಗಿ ಎಲ್ಲ ಮೆಜಾರಿಟಿ 99% ದೇ ಡೂ ಅಂಡರ್ ಜನರಲ್ ಅನಸ್ತೇಶಿಯಾ. ಅಲ್ಲಿ ನಮಗೆ ಹಾರ್ಟ್ ಅಷ್ಟೇ ಅಲ್ಲ, ಲಂಗ್ಸ್ ಮೇಲೂ ಡಿಫ್ರೆಂಟ್ ಇರುತ್ತೆ. ಹಾರ್ಟ್ ಬೈಪಾಸ್ ಸರ್ಜರಿ ಮಾಡೋಕ್ಕಾದ್ರೆ ಈ ನಮ್ದೇನು ಹೃದಯನ ಕೆಲಸ ಮಾಡುತ್ತೆ ಪಂಪ್ ಮಾಡೋದು, ಆ ಕೆಲಸನ ಒಂದು ಮಷಿನ್ ಮಾಡುತ್ತೆ.
ಆಮೇಲೆ ಉಸಿರಾಟದ ಕೆಲಸನ ಇನ್ನೊಂದು ಕೃತಕ ಉಸಿರಾಟದ ವೆಂಟಿಲೇಟರ್ ಅಂತ ಅದು ಇರುತ್ತೆ. ಅದ್ರ ಜೊತೆಗೆ ಇವರು ಕಾರ್ಡಿಯಾಕ್ ಅನಸ್ತೇಷಿಯಾಗಳು ಪೇಷಂಟ್ನ ಎಲೆಕ್ಟ್ರೋಲೈಟ್ಸ್ ಆಯಿತು, ಬ್ಲಡ್ಡಲ್ಲಿ ಲವಣಾಂಶಗಳು ಹೆಚ್ಚು ಕಮ್ಮಿ ಆದರೂ ಅದು ಹಾರ್ಟ್ ಮೇಲೆ ತೊಂದರೆ ಬರ್ತಾ ಇರುತ್ತೆ. ಅವ್ರ ಪೇಷಂಟ್ ಓವರಾಲ್ ಬಾಡಿ ಟೆಂಪ್ರೇಚರ್ ಮ್ಯಾನೇಜ್ ಮಾಡೋದಿರುತ್ತೆ. ಸೊ ಹೀಗಾಗಿ ಅದು ಟೋಟ್ಲಿ ಡಿಫ್ರೆಂಟ್ ಸ್ಪೆಷಾಲಿಟಿ ಕೇರ್ ಅವರು ಕಾರ್ಡಿಯಾಕ್ ಅನಸ್ತೇಷಿಯಾಲಿಸ್ಟ್ ಅವರು ಮ್ಯಾನೇಜ್ ಮಾಡ್ತಾರೆ. ಕೊನೆಯದಾಗಿ ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಅನಸ್ತೇಷಿಯಾ ಅಂತ ಕೆಲವೊಬ್ರು ಹೆದರ್ಕೊಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅನಸ್ತೇಷಿಯಾಗೆ ಬಂದಾಗ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೀವು ಯಾವುದೇ ಒಂದು ಸರ್ಜರಿಗೆ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮದು ಸರ್ಜನ್ ಮೀಟ್ ಮಾಡಿ ನೀವು ಮಾತಾಡ್ತೀರಾ, ಯಾವ ಥರ ಸರ್ಜರಿ ಎಲ್ಲ ಡಿಸ್ಕಸ್ ಮಾಡಿರ್ತೀರ. ಆ ಸಮಯದಲ್ಲಿ ಇದು ನಿಮ್ಮದೊಂದು ಹಕ್ಕಾಗುತ್ತೆ. ನನಗೆ ಅನಸ್ತೇಷಿಯಾ ಕೊಡ್ತಿದ್ದಾರಾ, ಯಾವ ಥರ ಅನಸ್ತೇಷಿಯಾ ಕೊಡ್ತಿದ್ದಾರೆ, ನನಗೆ ಕೊಡುವಂಥ ಅನಸ್ತೇಷಿಯಾಲಜಿಸ್ಟ್ ಅಥವಾ ಅನಸ್ತಟಿಸ್ಟ್ ಯಾರು, ಅವರು ಏನು ಮಾಡ್ತಿದ್ದಾರೆ, ಅವ್ರು ಏನು ಕ್ವಾಲಿಫಿಕೇಷನ್ ಇದೆ, ಅದರ ತಕ್ಕಂತೆ ಇಲ್ಲಿ ಫೆಸಿಲಿಟಿ, ಈ ಹಾಸ್ಪಿಟ್ಲಲ್ಲಿ ಫೆಸಿಲಿಟೀಸ್ ಇದೆಯಾ, ಅಥವಾ ಸೇಫ್ ಅನಸ್ತೇಷಿಯಾ ಪ್ರಾಕ್ಟೀಸ್ ಅಂತ ಒಂದು ಟರ್ಮಿನಾಲಜಿ ಇದೆ. ನಮಗೆ ಗೈಡ್ಲೈನ್ಸ್ ಎಲ್ಲ ಇರುತ್ತೆ, ಸ್ಟ್ಯಾಂಡರ್ಡ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್. ಅನಸ್ತೇಷಿಯಾ ನಾವು ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ, ಆ ಪ್ರಾಕ್ಟೀಸ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವ. ಅದಕ್ಕೆ ಅನಸ್ತೇಷಿಯಾ ಕೊಡುವಂಥದ್ದು ಬೇಕಾಗಿದ್ದ ಇಕ್ವಿಪ್ಮೆಂಟ್ಸ್ ಆಗಲಿ, ಮೆಡಿಸಿನ್ಸ್ ಆಗಲಿ, ಅದಾದಮೇಲೆ ಅದರದ್ದು ಪೋಸ್ಟ್ ಆಪ್ರೇಟ್ ICU ಕೇರ್, ಪೋಸ್ಟ್ ಆಪ್ರೇಟ್ ಕೇರ್ಗೆ ಆ ಎಲ್ಲ ಫೆಸಿಲಿಟೀಸ್ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ನಿಮ್ದು ಹಕ್ಕು. ನೀವಾಗೆ ಪೇಷಂಟೇ ರೋಗಿನ ಕೇಳಿಕೊಂಡು ಅನಸ್ತೇಷಿಸ್ಟ್ಗೆ ಖುದ್ದಾಗಿ ಮೀಟ್ ಮಾಡಿ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿದಾಗ ನಿಮ್ಮಲ್ಲಿರುವಂಥ ಅನಸ್ತೇಷಿಯಾ ಬಗ್ಗೆ ಏನು ಭಯ ಇದೆ ಅದೆಲ್ಲ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಮತ್ತು ಯು ಕ್ಯಾನ್ ಆಪ್ಟ್, ನೀವುಗಳು ರೋಗಿಗಳು ನಿಮ್ಮ ಶಸ್ತ್ರಚಿಕಿತ್ಸೆ ಮತ್ತು ಅನಸ್ತೇಷಿಯಾ ಇದರಲ್ಲಿ ಇವರ ಮೇಜರ್ ಪಾರ್ಟ್. ಯು ಕ್ಯಾನ್ ಡಿಸ್ಕಸ್ ಆ್ಯಂಡ್ ಡಿಸೈಡ್ ವಾಟ್ ಅನಸ್ತೇಷಿಯಾ, ನಿಮ್ಗೆ ಯಾವ ಥರ ಅನಸ್ತೇಷಿಯಾ ಬೇಕು, ಪ್ರಿಫರ್ ಮಾಡ್ತೀರಾ, ಅಥವಾ ಯಾವ ಅನಸ್ತೇಷಿಯಾ ಕೊಟ್ಟರೆ ಏನಾಗುತ್ತೆ, ಯಾವುದು ಆಪ್ಷನ್ಸ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕು. ನೀವು ಕೇಳಿರೋ ಅನಸ್ತೇಷಿಯಾನಿಗೆ ಸೂಟೇಬಲ್ ಆಗುತ್ತಲ್ಲ ಅಂತ ಎಕ್ಸ್ಪರ್ಟ್ ಅನಸ್ತೇಷಿಯಾಲಿಸ್ಟ್ ಹೇಳ್ತಾರೆ. ಸೊ ಹಾಗಾಗಿ ಇಟ್ಸ್ ಆಲ್ ಅ ಟೀಮ್ ವರ್ಕ್ ಆ್ಯಂಡ್ ಇಟ್ಸ್ ಯುವರ್ ರೈಟ್, ಪೇಷಂಟ್ ರೈಟ್. ಕೇಳಿಕೊಂಡು ಸೇಫ್ ಅನಸ್ತೇಷಿಯಾನ ಪ್ರಾಕ್ಟೀಸ್ ಮಾಡಿಕೊಂಡು ಅನಸ್ತೇಷಿಯಾ ಮತ್ತು ಸರ್ಜರಿ ಸೇಫಾಗಿ ಮುಗಿಸ್ಕೊಂಡು ಮನೆ ಹೋಗಿ ಆರೋಗ್ಯವಾಗಿರುವಂಥದ್ದೇ ಅನ್ನೋದೇ ಒಂದು ಎಲ್ಲ ವೈದ್ಯರ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ನಿಮ್ಮ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅನಸ್ತೇಷಿಯಾ ಅಂತ ಏನು, ಅನಸ್ತೇಷಿಯಾದಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ ಒಂದು ಆಪರೇಷನ್ಗೆ ಯಾವ ಒಂದು ಅನಸ್ತೇಷಿಯಾವನ್ನ ನೀಡಲಾಗುತ್ತೆ, ಜೊತೆಗೆ ಪೇನ್ಲೆಸ್ ಡೆಲಿವರಿ ಅಂತ ಏನು, ಪೇನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಸ್ಪೈನಲ್ ಅನಸ್ತೇಷಿಯಾ ನೀಡೋದ್ರಿಂದ ಬೆನ್ನು ಬರೋದಿಲ್ಲ, ಹಾಗೆ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆಗೆ ಯಾವ ಒಂದು ಅನಸ್ತೇಷಿಯಾವನ್ನ ನೀಡಲಾಗುತ್ತೆ ಎಂಬುದರ ಕುರಿತು ಸಾಕಷ್ಟು ಮಾಹಿತಿಯನ್ನ ಭಾನ್ನವಿ ಆಸ್ಪತ್ರೆಯ ಅನಸ್ತೇಷಿಯಾ ತಜ್ಞರಾದಂತಹ ಡಾಕ್ಟರ್ ಯುವರಾಜ್ ಶಾಸ್ತ್ರಿ ಅವರು ನಿಮಗೆ ನೀಡಿದ್ರು ಅಂತ ಹೇಳ್ತಾ, ಡಾಕ್ಟರ್ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಮ ಸ್ಟುಡಿಯೋಗೆ ಬಂದು ಅನಸ್ತೇಷಿಯಾ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಎಲ್ಲ. ನಮಸ್ತೆ. ಅತ್ಯಾಧುನಿಕ ಸೌಲಭ್ಯಗಳು, ನುರಿತ ಅನುಭವಿ ವೈದ್ಯರ ತಂಡದೊಂದಿಗೆ ಉತ್ತಮ ಚಿಕಿತ್ಸೆಗಳು ಭಾನ್ನವಿ ಆಸ್ಪತ್ರೆಯಲ್ಲಿ ಲಭ್ಯ. ನಮ್ಮಲ್ಲಿ ನ್ಯೂರಾಲಜಿ, ನ್ಯೂರೋ ಮೈಕ್ರೋಸ್ಕೋಪಿಕ್ ಚಿಕಿತ್ಸೆ, ENT, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಡರ್ಮಟಾಲಜಿ, ಟ್ಯಾಟೂ ರಿಮೂವಲ್ ಲೇಸರ್ ಟ್ರೀಟ್ಮೆಂಟ್, ಹೇರ್ ಟ್ರಾನ್ಸ್ಪ್ಲಾಂಟ್, ಗೈನಕಾಲಜಿ, ಪೀಡಿಯಾಟ್ರಿಕ್, ರೇಡಿಯಾಲಜಿ, ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ಸ್, 24x7 ಫಾರ್ಮಸಿ, ಎಮರ್ಜೆನ್ಸಿ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯ. ಆಧುನಿಕ ವೈದ್ಯಕೀಯ ಸಲಕರಣೆಯನ್ನ ಹೊಂದಿರುವ ಆಪರೇಷನ್ ಥಿಯೇಟರ್, ICU, ಎಂಡೋಸ್ಕೋಪಿಕ್, ಡಯಾಲಿಸಿಸ್ ಚಿಕಿತ್ಸೆಗಳನ್ನ ನೀಡಲಾಗುವುದು. ಇದಲ್ಲದೆ ಸರ್ಕಾರಿ ಮತ್ತು ಯಾವುದೇ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯನ್ನ ಒಳಗೊಂಡಿದೆ. ಸೇವಾ ಮನೋಭಾವ ಹೊಂದಿರುವ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ನೀಡಲಾಗುವುದು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಪಡೆಯಲು ಭಾನ್ನವಿ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಪರ್ಕಿಸಿ ಭಾನ್ನವಿ ಆಸ್ಪತ್ರೆ, P2, ಅನಿಕೇತನ ರೋಡ್, E&F ಬ್ಲಾಕ್, ಕುವೆಂಪು ನಗರ, ಮೈಸೂರು.